ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಹರಲೀಲಾವತಾರಾಯ ಶಂಕರಾಯ ವರೌಜಸೇ ಕೈವಲ್ಯಕಲನಾಕಲ್ಪತರವೇ ಗುರವೇ ನಮಃ. ಘಂಟಾಶೂಲಹಲಾನಿ ಶಂಖಮುಸಲೇ ಚಕ್ರಂ ಧನುಸ್ಸಾಯಕಂ ಹಸ್ತಾಬ್ಜೈರ್ದಧತೀಂ ಘನಾಂತವಿಲಸಚ್ಛೀತಾಂಶುತುಲ್ಯಪ್ರಭಾಂ ಗೌರೀದೇಹಸಮುದ್ಭವಾಂ ತ್ರಿಜಗತಾಂ ಆಧಾರಭೂತಾಂ ಮಹಾಪೂರ್ವಾಮತ್ರ ಸರಸ್ವತೀಂ ಅನುಭಜೇ ಶುಂಭಾದಿದೈತ್ಯಾರ್ದಿನೀಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇವಾ ಹರ್ಮ್ಯೇವಾ ಸಮಕರ ನಿಪಾತೋ ಹಿಮಕರಃ. ವನೇವಾ ಹರ್ಮ್ಯೇವಾ ಸಮಕರ ನಿಪಾತೋ ಹಿಮಕರಃ. ನನ್ನ ದುರ್ಗಾ ಸಪ್ತಶತಿಯ ಬಂಧುಗಳೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ಆ ಪರಿವಾರ ಸದಸ್ಯರೇ, ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಬೆಳಗ್ತಾ ಇರುವಂಥ ಚಂಡಿಕಾ ಪರಮೇಶ್ವರಿ ಅನ್ನೋ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಈ ಮಹಾತ್ಮ್ಯವನ್ನು ಪಠನ ಮಾಡ್ತಾ ಇರುವಂತಹ ಮನೆಯಲ್ಲಿ ನಾನು ಸದಾ ಸನ್ನಿಹಿತಳಾಗ್ತೇನೆ, ಆ ಮನೆಯನ್ನು ಬಿಟ್ಟು ನಾನು ಹೋಗುವುದಿಲ್ಲ, ಅಂದರೆ ನನ್ನ ಸನ್ನಿಧಿ ಅಲ್ಲಿ ಸದಾ ಇರ್ತದೆ ಎನ್ನುವಂತಹ ಮಾತನ್ನು ಭಗವತಿ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಸಾನ್ನಿಧ್ಯಂ ತತ್ರ ಮೇ ಸ್ಥಿತಂ ಅಂತ. ಅಷ್ಟಾದ ಮೇಲೆ ಮತ್ಪುನಃ ಮುಂದುವರೆದು ಹೇಳ್ತಾಳೆ ಆಕೆ, ಭಕ್ತಾನುಕಂಪೆಯಾದವಳವಳು. ಈಗೇನು ಹೇಳ್ತಾಳೆ ಅಂದರೆ, ಬಲಿಪ್ರದಾನೇ ಪೂಜಾಯಾಂ ಅಗ್ನಿಕಾರ್ಯ ಮಹೋತ್ಸವೇ ಸರ್ವಂ ಅಮೈತಚ್ಚರಿತಂ ಉಚ್ಚಾರ್ಯಂ ಶ್ರಾವ್ಯಮೇವ ಚ. ಮೂರು ವಿಷಯವನ್ನು ಈ ಮಂತ್ರದಲ್ಲಿ ನಮಗೆ ತಿಳಿಸ್ತಾಳೆ. ಒಂದು ಬಲಿಪ್ರದಾನ, ಇನ್ನೊಂದು ಪೂಜೆ, ಇನ್ನೊಂದು ಅಗ್ನಿ ಕಾರ್ಯ. ಈ ಮೂರು ಸಂದರ್ಭಗಳಲ್ಲೂ ಸಹ ನನ್ನ ಈ ಮಹಾತ್ಮೆಯನ್ನು ಉಚ್ಚಾರ ಮಾಡಿದರೆ, ಮತ್ತಷ್ಟೇ ಅಲ್ಲ, ಉಚ್ಚಾರ ಮಾಡಲೇಬೇಕು, ಪಠನ ಮಾಡಲೇಬೇಕು. ಹಾಗೆ ಮಾಡಿದ್ದನ್ನು ಬೇರೆಯವರು ಕೇಳಲೇಬೇಕು, ಅಂದರೆ ಇನ್ನೊಬ್ಬರು ಕೇಳುವ ಹಾಗೆ ಅದನ್ನು ಪಠನ ಮಾಡಬೇಕು. ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕುಳಿತುಕೊಂಡು ಅವನು ಪಾಡಿ ಅವನು ಗೊಯ್ಯ 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 ಅಂತ ಹೇಳ್ತಾರಲ್ಲ, ಕೊರೆಯೋದು ಹೀಗೆ ಅಂತ. ಅವನು ಏನು ಓದ್ತಾನೆ ಅಂದರೆ ಅವನಿಗೇ ಗೊತ್ತಾಗೋದಿಲ್ಲ. ಹಾಗೆ ಓದುವುದಲ್ಲ, ಅದಕ್ಕೋಸ್ಕರ ಸ್ಪಷ್ಟ ಉಂಟು ಅಲ್ಲಿ, ಉಚ್ಚಾರ್ಯಂ ಶ್ರಾವ್ಯಮೇವಚ. ಇದನ್ನು ಸರಿಯಾಗಿ ಉಚ್ಚರಿಸಬೇಕು ಮತ್ತು ಬೇರೆಯವರಿಗೆ ಅದನ್ನು ಕೇಳಿಸಬೇಕು ಅನ್ನೋದು ಈ ಮಂತ್ರದ ಅರ್ಥ. ಈಗ ನಮಗಿಲ್ಲ ಒಂದು ಸಂಶಯ ಬರ್ತದೆ, ಬಲಿಪ್ರದಾನ ಅಂತ. ಇದನ್ನು ಕೇಳಿದ ತಕ್ಷಣ ನಮಗೆ ನೆನಪಾಗೋದೇನು ಕೇಳಿದರೆ, ಈ ಊರ ಹಬ್ಬ ಅಂತೆಲ್ಲ ಮಾಡ್ತಾರಲ್ಲ, ಬೆಂಗಳೂರಲ್ಲಿ ಅದೇ ಶಬ್ದ ಹೆಚ್ಚು ಪ್ರಸಿದ್ಧಿ ಹೀಗೆ ಅಂತ. ಅಂದರೆ ಇವರ ಹಬ್ಬದ ಒಂದು ಚಪಲಕ್ಕೆ ಒಂದು ಮೂಕ ಪ್ರಾಣಿ ಏನಾಗಬೇಕು, ತನ್ನ ಪ್ರಾಣವನ್ನು ಕಳ್ಕೊಳ್ಬೇಕು. ಅದು ಒಟ್ಟು ಊರ ಹಬ್ಬದ ಕೇಂದ್ರ ಬಿಂದು. ಅದು ಎಸ್ಪೆಷಲಿ ಈ ಶಬ್ದನ ಕೇಳೋದು ಇಲ್ಲೇ ಹಳೆ ಮೈಸೂರಲ್ಲಿ ಮಾತ್ರ.
ನಮ್ಮಲ್ಲಿ ಆ ಶಬ್ದ ಪ್ರಯೋಗ ಇಲ್ಲವೇ ಇಲ್ಲ, ಊರಬ್ಬ ಅನ್ನೋದೂ ಇಲ್ಲ. ಹಾಗೆ ಆ ನೆಪದೊಳಗೆ ಇದನ್ನು ಮಾಡೋದೂ ಇಲ್ಲ. ಇತ್ತೀಚೆಗೆ ಇವ್ರು ನೋಡಿ ನೋಡಿ ಕಲ್ತಿದ್ದಾರೆ. ಯಾಕಂದರೆ ಬೆಂಗಳೂರು ರಾಜಧಾನಿ ಅಲ್ವಾ, ರಾಜಧಾನಿಯಲ್ಲಿ ಏನೆಲ್ಲ ನಡೆಯುತ್ತೋ ಅದೆಲ್ಲ ಉತ್ಕೃಷ್ಟವಾದದ್ದಲ್ವಾ. ಹಾಗೆ ನಾವು ಇಲ್ಲನ್ನು ತಂದ್ಕೊಳ್ಬೇಕು ಹೀಗೆ ಅಂತ. ನಮಗೆ ಕೆಲವೆಲ್ಲ ಹುಚ್ಚು ಭ್ರಮೆ. ಪಾಶ್ಚಾತ್ಯ ದೇಶದವ್ರು ಏನು ಮಾಡ್ತಾರೋ ಅದೆಲ್ಲವೂ ಶ್ರೇಷ್ಠ, ಹಾಗೆ ನಾವು ಅದನ್ನ ಇಲ್ಲಿ ಮಾಡಬೇಕು ಅಂತ ಕೆಲವು ಜನರಿಗೆ. ಅಲ್ಲಿ ಹೋಗಿ ಬಂದವರಂತೂ ಅದನ್ನು ವರ್ಣನೆ ಮಾಡೋದು ಕೇಳಿಬಿಟ್ರೆ ಸಾಧ್ಯ ಆದರೆ ಮುಂದಿನ ತಿಂಗಳೇ ನಾವು ಬುಕ್ ಮಾಡಿಬಿಡಬೇಕು ಹೋಗೋದಕ್ಕೆ ಹೀಗೆ ಅಂತ. ಎಲ್ಲವೂ ಉಂಟು ಅಲ್ಲಿ, ಆದರೆ ಒಂದಿಲ್ಲ. ಯಾವುದಿಲ್ಲ? ಪ್ರೀತಿ ಅನ್ನೋದು ಒಂದಿಲ್ಲ. ಬೆಳೀತಾ ಬಂದಂತೆ ಯು ಎಂ ವಯಂ ವಯಂ ಅಲ್ವಾ. ಇದನ್ನ ಯಾರು ಹೇಳೋದಿಲ್ಲ. ಅಲ್ಲಿ ರಸ್ತೆ ನೋಡಬೇಕು, ಅಲ್ಲಿ ಪಾರ್ಕ್ ನೋಡಬೇಕು, ಅಲ್ಲಿ ನಾಯಿ ನೋಡಬೇಕು, ವಾಕಿಂಗ್ ಕರ್ಕೊಂಡು ಹೋಗೋದು ನೋಡಬೇಕು. ಆಮೇಲೆ ಇನ್ನು ಮುಂದೆ ಹೇಳ್ತಾರೆ, ಆ ನಾಯಿ ಏನಾದರೂ ಹೊಲಸು ಮಾಡಿದರೆ ಅದಕ್ಕೆ ಅಂತಲೇ ಸಪ್ರೇಟ್ ಗ್ಲೌಸ್ ಹಾಕ್ಕೊಂಡು ಹೋಗ್ತಾರೆ. ಆಮೇಲೆ ಅದನ್ನು ವ್ಯವಸ್ಥೆ ಮಾಡ್ತಾರೆ. ಮತ್ತು ನಾ ಶಬ್ದ ಹೇಳಬಾರ್ದು ಅದನ್ನು ಹೀಗೆ ಅಂತ ಅಂತ. ಆದರೆ ಅದೇ ಜನ ಇಲ್ಲಿ ಬಂದರೆ ಪಾಪ ಇವ್ರ ನಾಯಿ ತಗೊಂಡು ಪಕ್ಕದ ಮನೆ ಗೇಟಲ್ಲೇ ಮಾಡಿಸೋದು. ಏನು ಹೇಳಬೇಕು ಇದಕ್ಕೆ? ಹೋಗಲಿ, ಎಲ್ಲಿರೋ ಒಳ್ಳೆ ಅಂಶ ಕಲ್ತ್ಕೊಂಡು ಬಂದು ಹೀಗಲ್ಲ ಹೀಗೆ ಅಂತ ಹೇಳೋದು ಬಿಟ್ಬಿಟ್ಟು ಇಲ್ಲಿ ಬಂದ ತಕ್ಷಣ ಮತ್ತೆ ಪುನಃ ಇವ್ರು ಹಳೆ ಚಾಳೆ. ಹಾಗಿದ್ರೆ ಇದೆಲ್ಲ ಯಾಕೆ ಅಂತ ಕೇಳಿದರೆ, ಅದೇ ನಾನು ಅಲ್ಲೆಲ್ಲ ಹೋಗಿ ಅದನ್ನೆಲ್ಲ ನಾನು ನೋಡಿದ್ದೇನೆ, ನೀವು ನೋಡಿದ್ದೀರಾ ಅಂತ ನಮಗೆ ಚುಚ್ಚೋದಕ್ಕೆ ಅಷ್ಟೇ. ಯಾಕೆ ಹೇಳೋದಕ್ಕೆ ಅಂದರೆ ನಮ್ಮಲ್ಲಿ ಒಂದು ಮೂಢನಂಬಿಕೆ ಇದೆಲ್ಲ. ಹಾಗೆಯೇ ಬೆಂಗಳೂರು ಮಾಡ್ತಾರೆ ಅಂತ ಹಳ್ಳಿಗಳಲ್ಲೂ ಸಹ ಈಗ ಶುರು ಮಾಡಿದ್ದಾರೆ ಹೆಚ್ಚೆಚ್ಚಾಗಿ. ಮೊದಲು ಇಷ್ಟೆಲ್ಲ ಇರಲಿಲ್ಲ ಅದು. ಹಾಗಿದ್ರೆ ಬಲಿಪ್ರದಾನ ಅಂದರೆ ಏನು ಅರ್ಥ? ಜೀವಂತ ಪ್ರಾಣಿಯನ್ನು ಭಗವಂತನ ಹೆಸರಿನಲ್ಲಿ ಸಾಯಿಸುವುದು ಬಲಿ ಅಂತ ಆಗಿದೆ ಇವತ್ತು. ಅದು ಎಷ್ಟರ ಮಟ್ಟಿಗೆ ಕೇಳಿದರೆ ಮನುಷ್ಯರವರಿಗೂ ಬಂದಿದೆ ಈಗ. ಇದಲ್ಲ ಬಲಿ ಅನ್ನೋದಕ್ಕೆ ಅರ್ಥ ಆಹಾರ ಅಂತ ಇಷ್ಟೇ ಅರ್ಥ, ಮಾಂಸಾಹಾರ ಅಂತ ಅರ್ಥ ಅಲ್ಲ. ಶುದ್ಧ ಶಾಕಾಹಾರ ಅದನ್ನೇ. ಭಾಗವತದಲ್ಲಿ ಈ ವಿಚಾರ ಕೃಷ್ಣ ಹೇಳ್ತಾನೆ. ಗೋವರ್ಧನ ಗಿರಿಗೆ ಸಂದರ್ಭ ಬರ್ತದೆ, ವಿಸ್ತೃತವಾಗಿ ಹೇಳ್ತೇನೆ. ಅದನ್ನು ಪೂಜೆ ಮಾಡೋಣ. ಹಾಗೆ ಪೂಜೆ ಮಾಡಿ ನಾವು ನಮ್ಮ ಎಲ್ಲ ಬೆಳೆಗಳನ್ನೆಲ್ಲ, ಹೊಸ ಬೆಳೆ ಬರುತ್ತಲ್ಲ ಅದನ್ನು ತಂದು ಬೇಯಿಸಿ ಆ ಗೋವರ್ಧನ ಗಿರಿಗೆ ನಾವು ಅದನ್ನು ಸಮರ್ಪಿಸೋಣ. ಅಂದರೆ ಅದಕ್ಕೆ ಅದನ್ನು ಬಲಿ ಅಂದರೆ ಪೂಜೆ ಮಾಡಿ ಅದನ್ನು ಸಮರ್ಪಿಸೋಣ, ಆಹಾರ ಕೊಡೋಣ. ಆಗಲ್ಲಿ ಕೇಳ್ತಾರೆ ಹಿರಿಯರು, ಅಲ್ಲ ಆ ಗೋವರ್ಧನ ಗಿರಿ ತಿನ್ನತ್ತಾ ಅಂತ. ಕೃಷ್ಣ ಹೇಳ್ತಾನೆ ತಿನ್ನತ್ತೆ ಅದು ಅಂತ. ಸ್ವಾರಸ್ಯ ಅಂದರೆ ಕೃಷ್ಣನೇ ಗೋವರ್ಧನ ಗಿರಿಯ ರೂಪದಲ್ಲಿ ಇದ್ದು ಅದನ್ನು ಸ್ವೀಕರಿಸಿದ. ಅಲ್ಲಿ ಏನು ಒಟ್ಟು ತಾತ್ಪರ್ಯ ಅಂದರೆ ಹೆಚ್ಚು ಪ್ರಮಾಣದಲ್ಲಿ ದೇವತೆಗೆ ಅಥವಾ ದೇವಿಗೆ ನಾವು ಕೊಡುವ ಆಹಾರಕ್ಕೆ ಏನಂತ ಹೆಸರು? ಬಲಿ ಅಂತ ಹೆಸರು. ಪ್ರಾಣಹಾನಿ ಮಾಡುವುದು ಎನ್ನುವಂಥ ಅರ್ಥ ಇಲ್ಲ. ಹಾಗಾಗಿ ಬಲಿಪ್ರದಾನ ಪ್ರತಿದಿನವೂ ಸಹ ನಾವು ಬಲಿಪ್ರದಾನ ಮಾಡಬೇಕು. ನಾ ಹಿಂದೆ ಹೇಳಿದ್ದೇನೆ, ಗೃಹಸ್ಥನಾದವನು ಮನೆಯಲ್ಲಿ 5 ತರಹದ ಪಾಪ ಮಾಡ್ತಾನೆ. ಆ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಇವರ ಮನೆಯಲ್ಲಿ ಬೇಯಿಸಿದಂಥ 1 ಹಿಡಿ ಅನ್ನವನ್ನು ತೆಗೆದುಕೊಂಡು ಹೊರಗಡೆಗೆ ಹಾಕಬೇಕು. ಯಾರಿಗೆ ಹಾಕಬೇಕು? ಹಸಿದ ಪ್ರಾಣಿಗಳಿಗೆ, ಪಶುಗಳಿಗೆ, ಪಕ್ಷಿಗಳಿಗೆ ನಾನು ಹಾಕುವಂತಹ 1 ಹಿಡಿ ಈ ಅನ್ನದಿಂದ ತೃಪ್ತಿ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಹಾಕಬೇಕು. ಅದರ ಹೆಸರೇ ಬಲಿಹರಣ ಅಂತ. ಅಂದರೆ ಏನಂತ ಅರ್ಥ? ಹಸಿದ ಪ್ರಾಣಿಗಳಿಗೆ ಆಹಾರ ನೀಡುವುದು ಬಲಿ ಅಲ್ವಾ? ಹಾಗೆಯೇ ಆ ದೇವತೆಯನ್ನು ಉದ್ದೇಶಿಸಿ ನಾವು ಉತ್ತಮವಾದಂಥ ಆಹಾರಗಳನ್ನು ಮಾಡಿ ಅದಕ್ಕೆ ನೀಡುವಂತಹ ಪ್ರಕ್ರಿಯೆಗೆ ಬಲಿಪ್ರದಾನ ಅಂತ ಹೆಸರು. ಈ ಉದಾಹರಣೆ ನೋಡಿ, ನೀವು ಮನೆಯನ್ನು ಕಟ್ಟಿಸ್ತೀರಿ. ಮನೆಯನ್ನು ಕಟ್ಟಿಸಿ ಆದಮೇಲೆ ಅಲ್ಲಿ ದಿಕ್ಪಾಲಕರಿಗೆ ಬಲಿ ಅಂತ ಮಾಡಿಸ್ತಾರೆ ಅಲ್ವಾ? ಒಂದು ಕುಂಬಳಕಾಯನ್ನು ಕಟ್ ಮಾಡಿಬಿಟ್ಟು 8-10 ಪೀಸ್ ಮಾಡಿ ಅಲ್ಲೊಂದಿಷ್ಟು ಅದನ್ನು ಹಾಕಿ ಆಮೇಲೆ ಒಂದು ಜುಂಜು ಬತ್ತಿಯನ್ನು ಹಚ್ಚಿ
ಭೋ ಇಂದ್ರ ಅತ್ರ ಆಗತ್ಯ ಇಹ ಇಹ ಸ್ಥಿತ್ವ, ಈ ಆಹಾರವನ್ನು ನೀನು ಸ್ವೀಕರಿಸು ಅಂತ ಹೇಳ್ತಾರೆ. ಒಟ್ಟಾರೆ ಏನು ಕೇಳಿದರೆ ದೇವತೆಗಳನ್ನು ಉದ್ದೇಶಿಸಿ ನಾವು ಕೊಡುವಂಥ ಆಹಾರವೇ ಬಲಿ, ಅಗ್ನಿಯಲ್ಲಿ ಕೊಡುವುದಲ್ಲ, ನೇರ ಹೀಗೆ ಕೊಡುವಂಥದ್ದು. ಇಂಥದ್ದಕ್ಕೆ ಬಲಿಪ್ರದಾನ ಅಂತ ಹೆಸರು. ಅದಾದ ಮೇಲೆ ಎರಡನೇದು ಏನು ಅಂದರೆ ಪೂಜಾಯಾಮ್. ಮನೆಯಲ್ಲಿ ನಾವು ಪೂಜೆ ಮಾಡ್ತೇವೆ. ಎಷ್ಟು ತರಹದ ಪೂಜೆ ಮಾಡ್ತೇವೆ? 3 ತರಹದ ಪೂಜೆ ಮಾಡ್ತೇವೆ. ಒಂದು ನಿತ್ಯವೂ ಮಾಡುವ ಪೂಜೆ. ನಿತ್ಯವೂ ಯಾಕೆ ಪೂಜೆ ಮಾಡಬೇಕು ಅಂದರೆ ಅಷ್ಟೇ, ದೇವ ಋಣವನ್ನು ತೀರಿಸೋದಕ್ಕೋಸ್ಕರ ಪೂಜೆ ಮಾಡಬೇಕು, ಅಷ್ಟೇ, ಮುಗಿದೋಯ್ತು. ಅದು ನಿತ್ಯ ಪೂಜೆ. ಅದಾದಮೇಲೆ ನೈಮಿತ್ತಿಕ ಪೂಜೆ, ಯಾವುದೋ ಒಂದು ನಿಮಿತ್ತದಿಂದಾಗಿ ಮಾಡುವಂಥದ್ದು. ಉದಾಹರಣೆಗೆ ಗಣೇಶ ಚತುರ್ಥಿ ಬಂತು, ವರಮಹಾಲಕ್ಷ್ಮಿ ಬಂತು, ಜನ್ಮಾಷ್ಟಮಿ ಬಂತು, ನವರಾತ್ರ ಬಂತು, ಹಬ್ಬ. ಆ ಸಂದರ್ಭದಲ್ಲಿ ಮಾಡೋ ಪೂಜೆ ಆ ನಿಮಿತ್ತವಾಗಿ ಮಾಡುವಂಥದ್ದು ನೈಮಿತ್ತಿಕ ಪೂಜೆ. ಇದು ಎರಡನೇದು. ಇನ್ನೊಂದುಂಟು ಕಾಮ್ಯ ಪೂಜೆ ಅಂತ. ಇದು ಯಾವುದಲ್ಲ, ಎರಡನ್ನು ಬಿಟ್ಬಿಡಿ. ಯಾವುದೋ ಒಂದು ಕಾಮನೆಯಿಂದ ಇದನ್ನು ಮಾಡಿರಿ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಆಗ ನೀವು ಒಂದು ಚಂಡಿಕಾಯಾಗ ಮಾಡ್ತೀರಿ, ರುದ್ರ ಹೋಮ ಮಾಡ್ತೀರಿ, ಗಣಪತಿ ಹೋಮ ಮಾಡ್ತೀರಿ, ಸತ್ಯನಾರಾಯಣನಿಗೆ ಆಹುತಿ ಕೊಡಬೇಕು ಅಂತ ಅನಿಸುತ್ತೆ, ಅವನಿಗೂ ಒಂದು ಹೋಮ ಮಾಡ್ತೀರಿ. ಇದೆಲ್ಲ ಏನು? ಕಾಮ್ಯ ಪೂಜೆಗಳು. ಹೀಗೆ ಮೊದಲನೇದು ಬಲಿ ಪ್ರದಾನ, ಎರಡನೇದು ಈ ಥರ ಈ 3 ತರಹದ ಪೂಜಾ ಕ್ರಮಗಳಲ್ಲಿ. ಅದಾದಮೇಲೆ ಅಗ್ನಿಕಾರ್ಯಂ. ಅಗ್ನಿಕಾರ್ಯ ಅಂದರೆ ದೇವತೆಗಳನ್ನು ಉದ್ದೇಶಿಸಿ ಯಜ್ಞಕುಂಡದಲ್ಲಿ ಆಹುತಿಯನ್ನು ಕೊಡುವಂತಹದ್ದು ಅಗ್ನಿಕಾರ್ಯ. ಈ 3 ತರಹದ ಕಾರ್ಯಗಳು ನಡೀತಾ ಇರುವಾಗ ಅಲ್ಲಿ ಏನು ಮಾಡಬೇಕು ಅಂದರೆ ಸರ್ವಂ ಮಮೈತಚ್ಚರಿತಂ ಉಚ್ಚಾರ್ಯಂ. ನನ್ನ ಈ ಪೂರ್ತಿ ಚರಿತೆಯನ್ನು, ಪ್ರಥಮ ಮಧ್ಯಮ ಉತ್ತಮ, ಈ 3 ಚರಿತೆಗಳನ್ನು ಸಹ ಉಚ್ಚಾರ ಮಾಡಬೇಕು ಮತ್ತು ಅದನ್ನು ಎಲ್ಲರೂ ಸಹ ಕೇಳಿಸಿಕೊಳ್ಬೇಕು. ಯಾಕೆ ಕೇಳಿಸ್ಕೊಳ್ಬೇಕು ಅಂದರೆ ಹೀಗೆ ಮಾಡಿದ್ರಿಂದ ಆ ಕರ್ಮಗಳಿಗೆ ಹೆಚ್ಚು ಸಾದ್ಗುಣ್ಯ ಬರ್ತದೆ. ಯಾವ್ಯಾವುದಕ್ಕೆ? ಬಲಿಪ್ರದಾನಕ್ಕೆ, ಮತ್ತು ಪೂಜೆಗೆ, ಮತ್ತು ಅಗ್ನಿ ಕಾರ್ಯಕ್ಕೆ. ಹೀಗೆ ಆದ್ದರಿಂದ ಆ ಸಂದರ್ಭದಲ್ಲಿ ಈ ಗ್ರಂಥವನ್ನು ಪಠನ ಮಾಡಬೇಕು ಎನ್ನುವಂಥದ್ದು ದೇವಿಯದ ಅಪ್ಪಣೆ. ಅಷ್ಟಾದ ಮೇಲೆ ಜಾನತಾ ವಾಪಿ ಬಲಿಪೂಜಾಂ ತಥಾಕೃತಾಂ ಪ್ರತೀಚ್ಛಿಷ್ಯಾಮ್ಯಹಂ ಪ್ರೀತ್ಯಾ ವನ್ನಿಹೋಮಂ ತಥಾಕೃತಂ. ಇಲ್ಲಿ ಮನುಷ್ಯ ಸಾಕಷ್ಟು ತಿಳಿದು ಈ ಕೆಲಸವನ್ನು ಮಾಡಬೇಕು. ಪಕ್ಕದ ಮನೆಯವರು ಮಾಡ್ತಾರೆ ಅಂತ ನಾವು ಮಾಡುವುದಲ್ಲ, ಅದು ಅಂಧಾನುಕರಣೆ ಹೀಗೆ ಅಂತ. ಹಾಗಾಗಿ ಜಾನತಾ ಅಂದರೆ ತಿಳ್ಕೊಳ್ಳೋದ್ರಿಂದ. ಇನ್ನು ಕೆಲವು ಸಲ ಅಜಾನತ, ಗೊತ್ತಿಲ್ಲದೇ ಇದ್ದರೂ ಸಹ ಶ್ರದ್ಧೆಯಿಂದ ಈ ಕೆಲಸವನ್ನು ಮಾಡಬೇಕು. ಬಲಿಪೂಜಾಂ ತಥಾಕೃತಾಂ ಅಂದರೆ ಈ ಬಲಿಪೂಜೆಯನ್ನು ಮಾಡುವುದರಿಂದ ನನಗೆ ಏನಾಗುತ್ತೆ ಕೇಳಿದರೆ, ಬಲಿ ಮತ್ತು ಪೂಜೆ ಮಾಡುವುದರಿಂದ ನಾನು ಪ್ರತೀಚ್ಛಿಷ್ಯಾಮಿ, ಅದನ್ನು ಸ್ವೀಕರಿಸ್ತೇನೆ. ನೀವು ತಿಳಿದು ಕರ್ಮವನ್ನು ಮಾಡಿದರೆ ನಾನು ಬಹಳ ಪ್ರೀತಿಯಿಂದ ಸ್ವೀಕರಿಸ್ತೇನೆ. ತಿಳಿಯದೇ ಮಾಡಿದರೆ ಅಷ್ಟು ಪ್ರೀತಿ ಅಂತಲ್ಲ. ಅದಕ್ಕೋಸ್ಕರ ಒಂದು ಕ್ರಮ ಉಂಟು ನಮ್ಮಲ್ಲಿ, ಜ್ಞಾತ್ವಾ ಕುರ್ವೀತ, ತಿಳಿದು ಮಾಡಬೇಕು. ಹಾಗೆ ತಿಳಿದು ಮಾಡುವಾಗ ಏನಾಗುತ್ತೆ ಕೇಳಿದರೆ ನಮ್ಮ ಹೃದಯದಲ್ಲಿ ಒಂದು ಆರ್ದ್ರತೆ ಉಂಟಾಗ್ತದೆ, ಶ್ರದ್ಧಾಭಾವ. ಆದ್ದರಿಂದ ಅದು ಅವಳಿಗೆ ಹೆಚ್ಚು ಇಷ್ಟ ಆಗುತ್ತೆ. ಅಷ್ಟೆ ಕಾರಣ ಇಷ್ಟೇ, ತಿಳಿದು ಮಾಡಿದಾಗ ನಮ್ಮ ಹೃದಯ ಆ ತತ್ವದ ಕಡೆಗೆ ಹೆಚ್ಚೆಚ್ಚು ವಾಲುತ್ತದೆ, ಬಹಳ ಹೊತ್ತಲ್ಲಿ ನಿಲ್ತದೆ. ತಿಳಿಯದೇ ಇದ್ದಾಗ ಅಲ್ಲಿ ನಿಲ್ಲೋದೇನು, ಹೋಗೋದೇ ಇಲ್ಲ. ಇದು ಆಗೋದು ಸಮಸ್ಯೆ. ಆದ್ದರಿಂದ ಪ್ರತೀಚ್ಛಿಷ್ಯಾಮ್ಯಹಂ ಪ್ರೀತ್ಯ ವನ್ನಿಹೋಮಂ ತಥಾಕೃತಂ. ಆ ವನ್ನಿಹೋಮವನ್ನು ಅಂದರೆ ಅಗ್ನಿ ಕಾರ್ಯವನ್ನು, ಇದೆಲ್ಲವನ್ನು ಸಹ ನಾನು ಸ್ವೀಕರಿಸ್ತೇನೆ. ಬಲಿಪ್ರದಾನ ಸ್ವೀಕರಿಸ್ತೇನೆ, ಪೂಜೆ ಸ್ವೀಕರಿಸ್ತೇನೆ, ವನ್ನಿಹೋಮವನ್ನು ಸಹ ಸ್ವೀಕರಿಸ್ತೇನೆ. ಒಂದು ಸ್ವಲ್ಪ ಪಾಠಭೇದ ಉಂಟು ಇಲ್ಲಿ, ಹೇಳಿಬಿಡ್ತೇನೆ. ಅಲ್ಲಿ ಏನುಂಟು ಅಂತಂದರೆ, ಬಹಳಷ್ಟು ಪುಸ್ತಕಗಳು ಪ್ರತೀಕ್ಷಿಷ್ಯಾಮ್ಯಹಂ ಅಂತ ಇರಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದು ಸ್ವಲ್ಪ ಅಷ್ಟು ಶುದ್ಧವಾದ ಪಾಠ ಅಲ್ಲ. ಅದರೊಂದು ಸಮಾಧಾನ ಹೇಳ್ಬೋದು. ಇದು ವೇದ ತುಲ್ಯವಾದದ್ದು ಅಂತ ಅಂದ್ಕೊಂಡು, ವೇದದಲ್ಲಿ ಹೀಗೆಲ್ಲ ಹೇಳುವುದು ಸಾಧಾರಣ ಅಂತ ಅಂದ್ಕೊಂಡು ಅದೊಂದು ಸಮಾಧಾನ. ಅದಿಲ್ಲದೆ ಇದ್ದರೆ
ಪ್ರತಿ ಎನ್ನುವಂಥ ಉಪಸರ್ಗ ಸೇರಿದಂತಹ ಧಾತುವನ್ನು ಇಟ್ಕೊಂಡು ಇಚ್ಛಿಷ್ಯಾಮಿ ಅಂದರೆ ನಾನು ಇಷ್ಟಪಡ್ತೇನೆ ಅಂತ ಮುಂದೆ. ಹಾಗಾಗಿ ಅದು ಪರಸ್ಮೈ ಪದ ಆಗುತ್ತೆ. ಆದ್ದರಿಂದ ನನಗೆ ಅದು ಸ್ವೀಕಾರ ಮಾಡುವುದು ನನಗೆ ತುಂಬ ಇಷ್ಟ ಆಗುತ್ತೆ ಎನ್ನುವಂಥದ್ದು ಜಗನ್ಮಾತೆಯ ಮಾತು. ಇನ್ನೂ ಒಂದು ಪ್ರಯೋಗ ಉಂಟು ಇಲ್ಲಿ, ಏನಂದರೆ ಪ್ರತಿಶಿಷ್ಯಾಮಿ ಅಂತ, ಪ್ರತಿ ಇಶಿಷ್ಯಾಮಿ ಅಂತ. ಇಶಿಷ್ಯಾಮಿ ಅಂದರೆ ಐ ಲೈಕ್ ಇಟ್ ಅಂತ ಅರ್ಥ. ಹಾಗಾಗಿ ಈ 3 ತರಹದ ಪಾಠಗಳು ಇಲ್ಲಿ ಇವೆ. ತಾತ್ಪರ್ಯ ಒಟ್ಟು ಒಂದೇನೆ ಹೀಗೆ ಅಂತ. ಇಷ್ಟು ಆದ ಮೇಲೆ ಅಂದರೆ ತಾತ್ಪರ್ಯ ಏನು ಹೇಳಿದಂಗಾಯಿತು ಅಂದರೆ, ನನ್ನ ಈ ಮಹಾತ್ಮ್ಯ ಪಠನ ಶ್ರವಣಗಳಿಂದ ಕೂಡಿದಂಥ ಬಲಿ ಪೂಜೆಯನ್ನು ನಾನು ಸ್ವೀಕರಿಸ್ತೇನೆ. ಅಷ್ಟೇ ಅಲ್ಲ, ನನ್ನ ಮಹಾತ್ಮ್ಯ ಪಠನ ಮತ್ತು ಶ್ರವಣಗಳಿಂದ ಕೂಡಿದಂತಹ ಪೂಜೆಯನ್ನು ನಾನು ಸ್ವೀಕರಿಸ್ತೇನೆ. ನನ್ನ ಮಹಾತ್ಮ್ಯ ಪಠನ ಶ್ರವಣಗಳಿಂದ ಕೂಡಿದಂತಹ ಮತ್ತು ಯಾವುದನ್ನು ವನ್ಯಹೋಮ ಅಗ್ನಿ ಕಾರ್ಯವನ್ನು ಸಹ ನಾನು ಸ್ವೀಕರಿಸ್ತೇನೆ. ಈಗ ಆ ಮಹಾತ್ಮ್ಯ ಪಠನ ಶ್ರವಣ 3ಕ್ಕೂ ಅಪ್ಲೈ ಮಾಡ್ಕೊಳ್ಬೇಕು. ಅಂದರೆ ಆ ಕಾರ್ಯ ಏನಾಗುತ್ತೆ, ಹೆಚ್ಚು ವೀರ್ಯವತ್ತರವಾಗ್ತದೆ, ಹೆಚ್ಚು ಶಕ್ತಿವತ್ತಾಗುತ್ತದೆ. ಅಂಥದ್ದು ನನಗೆ ಇಷ್ಟ ಎನ್ನುವಂತಹದ್ದು ಜಗನ್ಮಾತೆಯ ಮಾತಿನ ಅರ್ಥ. ಆಯಿತು. ಇಷ್ಟ ಆದಮೇಲೆ ಹೌದಪ್ಪ ಇದನ್ನೆಲ್ಲ ನಮ್ಮ ಹತ್ರ ಮಾಡಲಿಕ್ಕೆ ಆಗಲಿಲ್ಲ, ಆಗ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ. ನಮ್ಮ ಹಣೆ ಬರ ಎಲ್ಲ ತುಂಬ ಚೆನ್ನಾಗಿ ಗೊತ್ತು ಅವಳಿಗೆ. ನಾವು ಏನು ಮಾಡಿದರೂ ಒಂದಿಷ್ಟು ಪ್ರಶ್ನೆ ಕೇಳ್ತೇವೆ ಹೀಗೆ ಅಂತ. ಅದಕ್ಕೋಸ್ಕರ ಹೇಳ್ತಾಳೆ, ಶರತ್ಕಾಲೇ ಮಹಾಪೂಜಾ ಕ್ರಿಯತೆ ಯಾಚ ವಾರ್ಷಿಕಿ ತಸ್ಯಾಂ ಅಮೈತನ್ಮಾಹಾತ್ಮ್ಯಂ ಶ್ರುತ್ವಾ ಭಕ್ತಿ ಸಮನ್ವಿತಃ. ಶರತ್ಕಾಲ, ಶರತ್ಕಾಲ ಅಂದರೆ ಆಶ್ವಯುಜ ಕಾರ್ತಿಕ ಮಾಸಗಳು ಕೂಡಿದಂತಹ ಕಾಲ, ಅದು ಶರತ್ಕಾಲ. ಇದು ಹೇಗಿರುತ್ತೆ ಕೇಳಿದರೆ, ಪ್ರಕೃತಿಯಲ್ಲಿ ಮಳೆಗಾಲದಲ್ಲಿ ಆಕಾಶದಲ್ಲಿ ಮೋಡ ಕಟ್ಟಿರ್ತದೆ, ಆ ಮಳೆ ಸುರಿಸ್ತದೆ. ಅದು ನದಿ ಮತ್ತು ತೊರೆಗಳು ಸರೋವರಗಳೆಲ್ಲ ಒಂದು ರೀತಿಯ ರಾಡಿಯಾದ ನೀರಿನಿಂದ ಕೂಡಿರ್ತವೆ. ಆದರೆ ಶರತ್ಕಾಲ ಬಂದಾಗ ಮಳೆಯ ಪ್ರಮಾಣ ಕಡಿಮೆ ಆಗ್ತದೆ, ಆಕಾಶ ಶುಭ್ರವಾಗ್ತದೆ. ಕೆಳಗಡೆ ಈಗಾಗಲೇ ಮಳೆಯೆಲ್ಲ ಸುರಿದಿದ್ದರಿಂದ ನದಿ ಮತ್ತು ಕೆರೆಗಳೆಲ್ಲ ತುಂಬಿರುತ್ತವೆ, ತುಂಬ ನಳಿಸ್ತಾ ಇರ್ತವೆ, ಸ್ಫಟಿಕದಂಥ ನೀರಿರುತ್ತೆ ಶರತ್ಕಾಲದಲ್ಲಿ. ಈ ಶರತ್ಕಾಲದ ಪೂಜೆ ಅವಳಿಗೆ ತುಂಬ ಇಷ್ಟ. ಹಾಗಾಗಿ ಶರತ್ಕಾಲ ಅಂದರೆ ಏನು, ಆಶ್ವಯುಜ ಮಾಸದ ಪ್ರತಿಪತ್ತಿನಿಂದ ಆರಂಭಿಸಿ ನವಮಿಯವರೆಗೆ ಮಾಡುವಂಥದ್ದು. ಅದಕ್ಕೆ ಹೆಸರೇ ನವರಾತ್ರಂ ಅಂತ. ಸಂಸ್ಕೃತದಲ್ಲಿ ಹೇಳುವಾಗ ಅದು ನವರಾತ್ರ ಅಂತಲೇ ಹೇಳಬೇಕು, ಕನ್ನಡದಲ್ಲಿ ನವರಾತ್ರಿ ಅಂತ ಹೇಳ್ಕೊಳ್ಳಿ, ರಾತ್ರಿ ಅಂತ. ವ್ಯಾಕರಣದ ಕೆಲವು ನಿಯಮ ಉಂಟು, ಅದರ ಪ್ರಕಾರ ಆ ರಾತ್ರಿ ಅನ್ನೋ ಇಕಾರ ಬಂದು ಅದು ರಾತ್ರ ಅಂತ ಆಗತ್ತೆ. ಅದು ಸಂಸ್ಕೃತದ ನಿಯಮ, ಸಭೆಗೆ ಬೇಡ ಅದು. ಅಷ್ಟು ಹಿನ್ನೆಲೆಯಲ್ಲಿ ಈ ಶರತ್ಕಾಲೇ ಮಹಾಪೂಜಾ, ಶರತ್ಕಾಲದಲ್ಲಿ ನನಗೆ ಆ ಮಹಾಪೂಜೆಯನ್ನು ಮಾಡಿದರೆ ಅದು ವಾರ್ಷಿಕವಾದ ಪೂಜೆ ತುಂಬ ಇಷ್ಟ ಆಗ್ತದೆ. ನವರಾತ್ರಿ ಪೂಜಾ ವಿಧಾನ ಅನ್ನೋದೇ ಒಂದುಂಟು, ಯಾವ ಕಾರಣಕ್ಕೂ ಸಹ ಅದನ್ನು ತಪ್ಪಿಸಬಾರದು ಅಂತ. ಅಕಸ್ಮಾತ್ತಾಗಿ ಗೃಹದ ಯಜಮಾನನಿಗೆ ಅಶುಚಿಯಾದರೆ, ಮೈಲಿಗೆಯಾದರೆ, ಅಶೌಚಾದಿಗಳು ಬಂದರೆ ಬೇರೆಯವರ ಮೂಲಕ ಮಾಡಿಸಬೇಕು. ಅಷ್ಟರ ಮಟ್ಟಿಗೆ ಅದನ್ನು ಕಂಪಲ್ ಮಾಡಲಾಗಿದೆ. ಹಾಗಾಗಿ ತಸ್ಯಾಂ ಅಮೈತನ್ ಮಾಹಾತ್ಮ್ಯಂ ಅಂದರೆ ಆ ಉತ್ಸವ ಸಂದರ್ಭದಲ್ಲಿ ಈ ನನ್ನ ಮಹಾತ್ಮ್ಯವನ್ನು ಪಠನ ಮಾಡಬೇಕು. ಶ್ರುತ್ವಾ ಭಕ್ತಿ ಸಮನ್ವಿತ, ಆಗ ಇದನ್ನು ಕೇಳಬೇಕು. ಯಾರು? ಮನೆ ಮಂದಿಯಲ್ಲ, ಯಾರ್ಯಾರಿದ್ದಾರೋ ಆಸಕ್ತರು ಅವರೆಲ್ಲರೂ ಸಹ. ಅದಕ್ಕೋಸ್ಕರ ನೋಡಿ, ನವರಾತ್ರಿಯಲ್ಲಿ ಬಹಳಷ್ಟು ಮನೆಗಳಲ್ಲಿ ಈ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಮಾಡುವಂತಹ ಕ್ರಮ ಉಂಟು. ಮೈಸೂರು ಅರಮನೆಯಲ್ಲಂತೂ ಅದು ನಡೆಯುತ್ತೆ. ಮೈಸೂರಿನ ಭಾಗದಲ್ಲಿ ಅಷ್ಟೇ ಅಲ್ಲ, ಮಲೆನಾಡು, ದಕ್ಷಿಣ ಕನ್ನಡ, ಉಡುಪಿ, ಎಲ್ಲ ಕರ್ನಾಟಕದ ಎಲ್ಲ ಭಾಗದಲ್ಲೂ ನಡೆಯುತ್ತೆ, ಬೇರೆ ಬೇರೆ ಪ್ರದೇಶಗಳಲ್ಲೂ ನಡೆಯುತ್ತೆ. ಯಾಕೆ ಅಂದರೆ ಇದರ ಹೆಸರೇ ಶರನ್ನವರಾತ್ರ ಅಂತ. ನಮ್ಮಲ್ಲಿ ಒಟ್ಟು 2 ನವರಾತ್ರಿಗಳು ಪ್ರಸಿದ್ಧ, 2 ನವರಾತ್ರಿಗಳು ಅಪ್ರಸಿದ್ಧ. ಒಟ್ಟು 4 ನವರಾತ್ರಿಗಳಿವೆ. ಇನ್ನೊಂದು ವಸಂತ ನವರಾತ್ರಿ ನಾಡಿದ್ದು ಬರುತ್ತಲ್ಲ,
ಚೈತ್ರ ಮಾಸದ ಪ್ರತಿಪದೆಯಿಂದ ನವಮಿಯ ಪರ್ಯಂತ ಆಚರಿಸುವಂತಹದ್ದು ಅದು ವಸಂತ ನವರಾತ್ರಿ. ಆಗಲೂ ಸಹ ನಾವು ಜಗನ್ಮಾತೆಯನ್ನು ಆರಾಧಿಸಬಹುದು, ಆರಾಧಿಸುವವರಿದ್ದಾರೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಬಹಳಷ್ಟು ಜನ, ವಸಂತ ನವರಾತ್ರಿ ಆದ್ದರಿಂದ ರಾಮಾಯಣದ ಪಠಣ, ಯಾಕೆಂದರೆ ಅಲ್ಲಿ ರಾಮನ ಜನನ ಆಗುತ್ತೆ ನವಮಿಯಂದು, ಹಾಗಾಗಿ ಅವನನ್ನು ಆರಾಧಿಸ್ತಾರೆ. ಅದು ಒಂದು ಕ್ರಮ ಉಂಟು ಹೀಗೆ ಅಂತ. ಇದು ಒಂದು. ಅದಾದಮೇಲೆ ಇನ್ನು ಆಷಾಢ ಮಾಸದಲ್ಲಿ ಒಂದು ನವರಾತ್ರಿ ಅಂತ ಒಂದು ಉಂಟು, ನಮ್ಮಲ್ಲಿ ಪ್ರಸಿದ್ಧ ಇಲ್ಲ, ಉತ್ತರ ಭಾರತದಲ್ಲಿ ಪ್ರಸಿದ್ಧ ಉಂಟು ಅದು ಹೀಗೆ ಅಂತ. ಅದಾದಮೇಲೆ ಇನ್ನೊಂದುಂಟು ಮಾರ್ಗಶೀರ್ಷ ಮಾಸದಲ್ಲೂ ಸಹ ಗೀತಾ ಜಯಂತಿ ಬರ್ತದಿಲ್ಲ ಆವಾಗ, ಹಾಗಾಗಿ ಅದನ್ನಿಟ್ಕೊಂಡು ಅಲ್ಲೂ ಸಹ ಒಂದು ನವರಾತ್ರ ಆಚರಿಸುವಂಥದ್ದು. ಇವೆರಡೂ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಲ್ಲಿ ಇಲ್ಲ, ಉತ್ತರ ಭಾರತದಲ್ಲಿ ಪ್ರಸಿದ್ಧಿಯಲ್ಲಿ ಇವೆ. ಹೀಗಾಗಿ ಇಷ್ಟು ಹಿನ್ನೆಲೆಯಲ್ಲಿ ಈ ಶರತ್ಕಾಲದ ನವರಾತ್ರಿ ಎನ್ನುವಂಥದ್ದು ಅದು ಹೆಚ್ಚು ಪ್ರಸಿದ್ಧವಾದಂಥದ್ದು. ಆಗ ನನಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ಹೆಚ್ಚು ಪೂಜೆಯನ್ನು ಮಾಡಬೇಕು. ಹೀಗೆ ಹಾಗೆ ಮಾಡೋರಿದ್ದಾರೆ ಇವತ್ತಿಗೂ ಸಹ. ಮಧ್ಯಾಹ್ನ ಅಥವಾ ರಾತ್ರಿ ಉಪೋಷ್ಯ ಅಂದರೆ ಉಪವಾಸ ಇದ್ದು ರಾತ್ರಿ ವಿಶೇಷವಾಗಿ ಆಕೆಯನ್ನು ಆರಾಧಿಸೋರಿದ್ದಾರೆ. ದಂಪತಿಗಳ ಪೂಜೆ, ಅದಾದಮೇಲೆ ಸುವಾಸಿನಿಯರ ಪೂಜೆ. ಸುವಾಸಿನಿಯರು ಅಂದರೆ ಇನ್ನೂ ಆ ಹೆಣ್ಣು ಮಕ್ಕಳು ದುರ್ಗಿಯ ಸ್ವರೂಪ ಅಂತ ಭಾವಿಸುವಂತಹದ್ದು ನಮ್ಮಲ್ಲಿ ಉಂಟು. ಹಾಗಾಗಿ ಆ ಸಂದರ್ಭದಲ್ಲಿ ಅದನ್ನು ಪಠನ ಮಾಡ್ತಾರೆ. ಮತ್ತು ಮನೆಗೆ ಬಂದಂಥ ಅತಿಥಿ ಸತ್ಕಾರವನ್ನು ಸಹ ಅಲ್ಲಿ ಮಾಡ್ತಾರೆ. ಇಷ್ಟಾದ ಮೇಲೆ ಶರತ್ಕಾಲೇ ಅದು ಕೇಳ್ತಾರೆ, ಶರದಂತರ್ಗತ ಆಶ್ವಯುಜ ಮಾಸೇ. ಶರತ್ಕಾಲ ಅದು ವ್ಯಾಪಕವಾದಂಥದ್ದು, ಅದರೊಳಗೆ ಆಶ್ವಿನ ಮಾಸ ಎನ್ನುವಂಥದ್ದು ಒಂದು ತಿಂಗಳ ಕಾಲ, ಅದರೊಳಗೆ ಮೊದಲ 9 ದಿನ ಹೀಗೆ ಅಂತ. ಹೀಗೆ ಇದನ್ನು ಏನು ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಅಂದರೆ ಪ್ರತಿ ಸಂವತ್ಸರಂ ಕುರ್ಯಾತ್ ಚಾರದಂ ವಾರ್ಷಿಕಂ ತಥಾ. ಅದನ್ನು ಬಿಡಲೇಬಾರದು. ಬಿಡುವ ಸಂದರ್ಭ ಅಂದರೆ ಬೇರೆಯವರ ಮೂಲಕ ಮಾಡಿಸಬೇಕು ಅಂತ ಹೇಳಿದನಲ್ಲ, ಅದು ಹೀಗೆ ಅಂತ. ಮತ್ತು ಚೈತ್ರೇ ಆಶ್ವಯುಜೇ, ಚೈತ್ರ ಮಾಸದಲ್ಲಿ ಆಶ್ವಯುಜ ಮಾಸದಲ್ಲಿ ಅಂತ 2 ನವರಾತ್ರಿ ಪ್ರಸಿದ್ಧವಾಗಿದೆ ಅಂತ ನಾನು ಹೇಳಿದ್ದೇನೆ. ಹೀಗೆ ಮಾಡಿದ್ರಿಂದ ಏನಾಗ್ತದೆ ಅಂತಂದರೆ, ಭಕ್ತಿ ಸಮನ್ವಿತ, ನನ್ನ ವಿಷಯದಲ್ಲಿ ಆ ಮಾಡುವ ಆತನಿಗೆ ಹೆಚ್ಚು ಭಕ್ತಿ ಉಂಟಾಗುತ್ತದೆ ಅಂತ. ಅದರ ಜೊತೆಗೆ ಸರ್ವಾ ಬಾಧಾ ವಿನಿರ್ಮುಕ್ತ ಧನಧಾನ್ಯ ಸಮನ್ವಿತ ಮನುಷ್ಯ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯ. ಆ ಶರನ್ನವರಾತ್ರಿಯನ್ನು ಹೀಗೆ ಮಾಡುವುದರಿಂದ ಮನುಷ್ಯ ಎಲ್ಲ ಆಪತ್ತುಗಳಿಂದ ಆತ ದೂರ ಆಗುತ್ತಾನೆ. ಮತ್ತು ಧನ ಧಾನ್ಯ ಸಮನ್ವಿತ, ದುಡ್ಡು ಸಂಪತ್ತು ಇವೆಲ್ಲವೂ ಸಹ ಅವನ ಕಡೆಗೆ ಮುಖ ಮಾಡಿಕೊಂಡು ಬರ್ತವೆ. ನನ್ನ ಅನುಗ್ರಹದಿಂದ ಆತ ಇದೆಲ್ಲವನ್ನು ಸಹ ಪಡಿತಾನೆ, ಶಾಂತಿ ಸಮಾಧಾನದಿಂದ ಇರ್ತಾನೆ. ಈ ವಿಷಯದಲ್ಲಿ ಸಂಶಯ ಬೇಡ ಅನ್ನುವಂಥದ್ದು ಜಗನ್ಮಾತೆಯ ಮಾತು. ಸರ್ವಾಬಾಧ ಅಂದರೆ ಎಲ್ಲ ರೀತಿಯ ಬಾಧೆ, ಒಂದು ದೈಹಿಕವಾದ ಬಾಧೆ, ಇನ್ನೊಂದು ಶಾರೀರಿಕವಾದ ಬಾಧೆ. ಅದರ ಜೊತೆಗೆ ಅವನೇನಾದರೂ ಕೃಷಿ ಕಾರ್ಯ ಮಾಡುವನಾದರೆ ಅವನ ಕೃಷಿ ಕೆಲಸದಲ್ಲಿ ಆಗುವಂಥ ತೊಡಕುಗಳು ಇವೆಲ್ಲವೂ ಸಹ ನಿವಾರಣೆ ಆಗ್ತವೆ. ನಿವಾರಣೆ ಆಗಿ ಧನಧಾನ್ಯ ಸಮನ್ವಿತನಾಗ್ತಾನೆ ಎನ್ನುವಂಥದ್ದು ಈ ಒಟ್ಟು ಮಂತ್ರದ ಅರ್ಥ. ಇದರ ಜೊತೆಗೆ ಶ್ರುತ್ವಾ ಮಮೈತನ್ ಮಾಹಾತ್ಮ್ಯಂ ತಥಾಚ ಉತ್ಪತ್ತಯ ಶುಭಾ ಪರಾಕ್ರಮಂಚ ಯುದ್ಧೇಶು ಜಾಯತೆ ನಿರ್ಭಯ ಪುಮಾನ್. ಮತ್ತು ಇನ್ನೇನು ಮಾಡಬೇಕು ಅಂತಂದರೆ, ಈ ಮಹಾತ್ಮ್ಯವನ್ನು ಅಂದರೆ ದೇವಿ ಮಹಾತ್ಮ್ಯವನ್ನು ಕೇಳುವುದು ಅಂದರೆ ಏನು? ನನ್ನ ಉತ್ಪತ್ತಯ ಅವತಾರ ವಿಚಾರಗಳನ್ನು, ಅಂದರೆ ಆ ಮಧುಕೈಟಭರ ನಾಶಕ್ಕೋಸ್ಕರ ನಾನು ಮಹಾಕಾಳಿಯಾಗಿ ಲೋಕೋಪಕಾರ ಮಾಡಿದಂಥ ವಿಚಾರವನ್ನು ಮನಸ್ಸಿಗೆ ತಂದುಕೊಳ್ಳುವುದು. ಅದಾದಮೇಲೆ ಮಹಿಷಾಸುರನ ಸಂಹಾರಕ್ಕೋಸ್ಕರ ನಾನು ಮಹಾಲಕ್ಷ್ಮಿಯಾಗಿ ಅವತರಿಸಿ ಬಂದಂಥದ್ದನ್ನು ಪಠನ ಮಾಡುವುದು, ಮನಸ್ಸಿಗೆ ತಂದುಕೊಳ್ಳುವುದು. ಅದಾದಮೇಲೆ ಮುಂದೆ ಆ ಶುಂಭ ನಿಶುಂಭರ ಸಂಹಾರಕ್ಕೋಸ್ಕರ ನಾನು ಮಹಾಸರಸ್ವತಿಯಾಗಿ ಅವತರಿಸಿದ್ದು. ಕೌಶಿಕಿ ಗೌರಿಯ ದೇಹದಿಂದ ಹೊರಬಂದಂಥದ್ದು. ಜಿರಾಕ್ಸ್ ಅಂತ ಹೇಳಿದ್ದೇನಲ್ಲ ನಾನು, ನೆನ್ಪಿಟ್ಕೊಳ್ಳಿ ಅಷ್ಟೇ. ಪೂಜೆ ಮಾಡಿದಂಗೆ ಮತ್ತು ಜಿರಾಕ್ಸ್ ಮನಸ್ಸಿದ್ದು ಅಂದ್ಕೊಳ್ಬೇಡಿ. ಅಂದರೆ ಆ ಕೌಶಿಕಿ ಯಾರು ಅಂದರೆ ಆಕೆಯ ಕೋಶದಿಂದ, ಶರೀರದಿಂದ ಪ್ರಕಟಳಾದವಳು, ಆದ್ದರಿಂದ ಅವಳಿಗೆ ಕೌಶಿಕಿ ಅಂತಲೇ ಹೆಸರು. ಹೀಗೆ ಈ ಎಲ್ಲ ನನ್ನ ಅವತಾರದ ವಿಚಾರವನ್ನು
ಏನು ಮಾಡಬೇಕು ಅಂದರೆ ಮತ್ತೆ ಮತ್ತೆ ಕೇಳಬೇಕು. ಹೀಗೆ ಕೇಳುವುದು ಯಾಕೆ ಅಂದರೆ ಅದರಿಂದ ಮನಸ್ಸಿಗೆ ಅಂಟಿದ ಕೊಳೆಗಳು ಸಡಿಲವಾಗ್ತವೆ. ಉತ್ಪತ್ತಯ ಶುಭಾ ಪರಾಕ್ರಮಂಚ ಯುದ್ಧೇಶು. ಹೀಗೆ ಈ ನವರಾತ್ರಿ ಸಂದರ್ಭದಲ್ಲಿ ಇದನ್ನು ಮತ್ತೆ ಮತ್ತೆ ಪಠನ ಮಾಡುವುದರಿಂದ, ಕೇಳುವುದರಿಂದ ಕ್ಷತ್ರಿಯರಿಗೆ ಏನು ಪ್ರಯೋಜನ ಅನ್ನೋದನ್ನು ಈ ಶ್ಲೋಕದ ಉತ್ತರಾರ್ಧ ಹೇಳುತ್ತೆ. ಯುದ್ಧೇಶು ಜಾಯತೆ, ಯುದ್ಧದಲ್ಲಿ ಅವನಿಗೆ ವಿಜಯ ಆಗತ್ತೆ. ವಿಜಯ ಆಗಬೇಕಾದ್ರೆ ಇವನು ಯುದ್ಧ ಫೀಲ್ಡಿಗೆ ಎಂಟ್ರ್ ಆಗಬೇಕಿದ್ರೆ ಅವನು ಪುಕ್ಕಲಾಗಿ ಹೋಗೋದಿಲ್ಲ. ನಿರ್ಭಯ ಪುಮಾನ್, ನಾನು ಒಬ್ಬ ಆದರೆ ಏನಂತೆ, ಎಷ್ಟಾರು ಜನ ಬರಲಿ ಎದುರಾಳಿಗಳು ಎಲ್ಲರನ್ನೂ ಸಹ ನಾನು ಮುಗಿಸ್ತೇನೆ ಅನ್ನುವಂಥ ಧೈರ್ಯ, ಹುಮ್ಮಸ್ಸು ಅವನಲ್ಲಿ ತುಂಬುತ್ತದೆ. ಹಾಗೆ ತುಂಬೋದಕ್ಕೆ ಕಾರಣ ಜಗನ್ಮಾತೆ ಈ ಮೂರೂ ಯುದ್ಧದಲ್ಲಿ ಅವಳು ವಿಜಯೀ ಆದ್ಲಲ್ಲ, ಆ ವಿಜಯವೇ ಇವನಲ್ಲಿ ಕೆಲಸ ಮಾಡುತ್ತದೆ ಎನ್ನುವಂತಹ ಭಾವದಿಂದ ಈ ಮಂತ್ರವನ್ನು ನಮಗೆ ತಿಳಿಸಿಕೊಟ್ಟಿದ್ದಾಳೆ. ಪರಾಕ್ರಮಂಚ ಯುದ್ಧೇಶು. ಮತ್ತು ಅವನಿಗೆ ಎಲ್ಲಿಲ್ಲದ ಉತ್ಸಾಹ ಬರ್ತದೆ ಅಂತೆ, ಪರಾಕ್ರಮ ಇಮ್ಮಡಿ ಆಗ್ತದೆ ಯುದ್ಧ ಮಾಡುವಾಗ ಹೀಗೆ ಅಂತ. ಅದಾದ ಮೇಲೆ ರಿಪವಃ ಸಂಕ್ಷಯಂ ಯಾಂತಿ ಕಲ್ಯಾಣಂಚ ಉಪಪದ್ಯತೆ ನಂದತೆ ಚ ಕುಲಂ ಪುಂಸಾಂ ಮಾಹಾತ್ಮ್ಯಂ ಮಮ ಶೃಣ್ವತಾಂ. ಕ್ಷತ್ರಿಯರಿಗಾಯಿತು, ಕ್ಷತ್ರಿಯರಿಗೆ ಅಲ್ಲದೆ ಬೇರೆಯವರು ಇರ್ತಾರಪ್ಪ, ಸಾಮಾನ್ಯ ಜನರು, ನಮ್ಮ ನಿಮ್ಮಂಥವರು. ನಾವು ಅವರ ದೇವಿಯ ಮಹಾತ್ಮೆಯನ್ನು ಪಠನ ಮಾಡಿದರೆ, ಶ್ರವಣ ಮಾಡಿದರೆ ಏನಾಗ್ತದೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳುತ್ತೆ ಈ ಮಂತ್ರ. ಹೀಗೆ ಕೇಳುಗರ, ಪಠಿಸುವವರ ರಿಪವಹ ಶತ್ರುಗಳು ಸಂಕ್ಷಯಮ್ಯಾಂತಿ, ಅವರು ಏನಾಗ್ತಾರೆ, ಸಂಪೂರ್ಣವಾಗಿ ನಾಶ ಹೊಂದುತ್ತಾರೆ. ಅವರಿಗೆ ಕಲ್ಯಾಣಂಚ ಉಪಪದ್ಯತೆ, ಅವರಿಗೆ ಎಲ್ಲಿಲ್ಲದ ಒಳಿತು, ಹಿತ, ಮಂಗಳವಾಗತ್ತೆ. ಮತ್ತು ಅವನ ಕುಲ ನಂದತೆ, ಸಂತೋಷದಿಂದ ತುಂಬಿರ್ತದೆ ಯಾವಾಗಲೂ ಸಹ. ಮಾಹಾತ್ಮ್ಯಂ ಮಮ ಶೃಣ್ವತಾಂ, ನನ್ನ ಮಹಾತ್ಮೆಯನ್ನು ಕೇಳುವಂಥವನ ಕುಲದಲ್ಲಿ ಇಷ್ಟೆಲ್ಲ ಆಗ್ತವೆ. ಇದಕ್ಕೇನು ನಾವೇನು ಹೊರಗಡೆ ಎಲ್ಲೋ ಹೋಗಬೇಕಾದ್ದಿಲ್ಲ, ನಮ್ಮ ಮನೆಯಲ್ಲೇ ನಾವು ಮಾಡಿಕೊಂಡ್ರೆ ಆಯಿತು. ಮಧ್ಯೆಯಲ್ಲಿ ಒಂದು ಪ್ರಶ್ನೆ, ಈ ಮಾಡುವ ಕ್ರಮದಲ್ಲಿ ಬೇರೆ ಬೇರೆ ವಿಧಾನಗಳಿವೆ. ಇದನ್ನೆಲ್ಲ ಕೇಳಿದಾಗ ಒಂದು ಸಂಶಯ ಬರ್ತದೆ, ನಮಗೆ ಇದೇನೂ ಗೊತ್ತಿಲ್ಲ, ನಾವು ಮಾಡಬಹುದಾ ಅಂತ ಪುರುಷರು. ಹೌದು, ಗೊತ್ತಿಲ್ಲ, ನೀವು ಗೊತ್ತು ಮಾಡಿಕೊಳ್ಬಾರ್ದು ಅಂತ ನಾವ್ಯಾರೂ ಹೇಳಲಿಲ್ಲ. ಹೇಳಿದ್ದೇವಾ? ಇಲ್ಲ. ಗೊತ್ತಿಲ್ಲ ಅಂತಲೇ ಎಷ್ಟು ದಿವಸ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಕಾಲ ಕಳೆಯೋದು. ಗೊತ್ತಿಲ್ಲ ಅನ್ನೋದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ ಅಲ್ವಾ? ಅಯ್ಯೋ ನಂಗೆ ಗೊತ್ತಿರಲಿಲ್ಲ ಅಂತಂದರೆ ಯಾಕೆ ಗೊತ್ತಿಲ್ಲ? ಯಾರು ಗೊತ್ತು ಮಾಡ್ಕೊಳ್ಬೇಡ ಅಂತ ಯಾರು ಹೇಳಿದ್ರು ಅಲ್ವಾ? ಇದು ಒಂದು ಪ್ರಶ್ನೆ. ಹಾಗಾಗಿ ಗೊತ್ತು ಮಾಡ್ಕೊಳ್ಬೇಕು. ಗೊತ್ತು ಮಾಡ್ಕೊಳ್ಬೇಕು ಅಂದರೆ ಇದನ್ನು ಓದಲಿಕ್ಕೆ ಬರೋದಿಲ್ಲ ಅಂತ, ಓದಲಿಕ್ಕೆ ಕಲಿಬೇಡ ಅಂತ ಯಾರು ಹೇಳಿದ್ರು ಅಲ್ವಾ? ಅಲ್ಲ, ಅದು ಸಂಸ್ಕೃತದಲ್ಲಿ ಉಂಟು, ಸಂಸ್ಕೃತ ಕಲಿಬೇಡ ಅಂತ ಯಾರು ಹೇಳಿದ್ರು? ಸ್ವಾತಂತ್ರ್ಯ ಉಂಟು ತಾನೇ ನಮಗೆ. ಆದರೂ ಸಹ ಹಿತದೃಷ್ಟಿಯಿಂದ ಒಂದು ಮಾತು ಹೇಳೋದಾದರೆ, ಸಂಸ್ಕೃತ ಬಂದವರಿಗೆ 2 ಸಲ 3 ಸಲ ಓದಿದರೆ ಅದು ಓದಲಿಕ್ಕೆ ಬರ್ತದೆ. ಸಂಸ್ಕೃತ ಬರದೇ ಇದ್ದವರಿಗೆ ಒಂದು 10-15 ಸಲ ಓದಬೇಕಾಗ್ತದೆ. ಸ್ವಲ್ಪ ಬಲ್ಲವರನ್ನು ಬಳಿ ಸಾರಿ ಅವ್ರ ಹತ್ರ ಉಚ್ಚಾರ ಮಾಡಲಿಕ್ಕೆ ಬರ್ತಾ ಇಲ್ಲ, ನನಗೆ ಸ್ವಲ್ಪ ಹೇಳಿಕೊಡಿ. ಆಮೇಲೆ ಉಚ್ಚಾರ ಮಾಡಲಿಕ್ಕೆ ಬಂದ ಮೇಲೆ ನನ್ನ ಉಚ್ಚಾರಣೆ ಸರಿಯಾಗಿದೆಯಾ ಅಂತ ನನ್ನ ಉಚ್ಚಾರಣೆ ನಮ್ಮ ಪರಿಶೀಲಿಸಿ ಸ್ಪಷ್ಟ ಮಾಡಿ ಕೊಡಿ ಅಂತ. ಹುಟ್ಟುಡ್ತಾ ಯಾರೂ ಎಲ್ಲವನ್ನೂ ಕಲಿಯೋದಿಲ್ಲ. ನಾನು ಈ ಸಂದರ್ಭದಲ್ಲಿ 2 ಮಾತನ್ನು ಹೇಳಬೇಕು. ಹಿಂದೆ ನಮ್ಮ ದೇಶದಲ್ಲಿ ಒಬ್ಬ ಪ್ರಸಿದ್ಧ ಸಂಗೀತ ವಿದುಷಿ ಇದ್ಲು. ಆ ಹೆಸರನ್ನು ನೀವು ಕೇಳಿದರೆ ಬೆಂಗಳೂರಿಗೆ ತುಂಬ ಸಲ ಬರ್ತದೆ, MS ಸುಬ್ಬಲಕ್ಷ್ಮಿ. ಆಕೆ ಎಲ್ಲ ಸಂಸ್ಕೃತ ಸಾಹಿತ್ಯದ ಸ್ತೋತ್ರಗಳನ್ನು ಹೇಳಿದ್ದೇ ಹೆಚ್ಚು ಅಲ್ವಾ? ಸಂಸ್ಕೃತ ಕಲ್ತಿರ್ಲಿಲ್ಲ ಅವಳು, ಹೇಗಷ್ಟು ಶುದ್ಧವಾಗಿ ಹೇಳ್ತಿದ್ಲು. ಸಂಸ್ಕೃತ ವಿದ್ವಾಂಸರು ಸಹ ತಲೆ ತೂಬೇಕು, ಅಷ್ಟು ಸ್ಪಷ್ಟ, ಅಷ್ಟು ಶುದ್ಧ. ಕಾರಣ ಇಷ್ಟೇ, ಮೊದಲು ಪ್ರಾಕ್ಟೀಸ್ ಮಾಡಬೇಕಿದ್ರೆ ಒಂದೊಂದು ಶಬ್ದವನ್ನು ಸಹ ನಾವೇನು ಮಾಡಬೇಕು ಹೇಳಿದರೆ
ಹೇಗೆ ಉಚ್ಚಾರ ಮಾಡಬೇಕು ಅಂತ ಬಲ್ಲವರ ಬಳಿ ಸಾರಿ ಕೇಳಬೇಕು. ಅದನ್ನು ಮಾಡ್ತಿದ್ಲು ಆಕೆ. ಸ್ಟೇಜಿಗೆ ಬಂದಿದ್ದು ಮಾತ್ರ ನಮ್ಗೆ ಗೊತ್ತಾಗುತ್ತೆ, ಅದರ ಹಿಂದೆ ಆಕೆಯ ಪರಿಶ್ರಮ ಏನು ಅಂತ ನಮಗೆ ಗೊತ್ತಿರೋದಿಲ್ಲ. ಹಾಗೆ ಇಲ್ಲೂ ಹಾಗೇನೆ ಮತ್ತೆ 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 ಏನು ಮಾಡಬೇಕು, ನಾವು ಸ್ವಲ್ಪ ಕೇಳಬೇಕು ಅದನ್ನು. ಇವತ್ತಂತೂ ಮಾಧ್ಯಮಗಳು ಸಾಕಷ್ಟಿವೆ, ಗೊತ್ತಾಗಲಿಲ್ವಾ? ನಿಮಗೆ ಪರಿಚಿತರಿದ್ದಾರಾ? ಫೋನ್ ಮಾಡಿ ಕೇಳಿದ್ರೆ ಹೇಳ್ತಾರೆ. ಎಲ್ಲರೂ ಹಾಟಿ ಆನ್ಸರ್ ಕೊಡೋದಿಲ್ಲ ನಿಮಗೆ. ಕೆಲವು ಜನ ಹೇಳ್ಬೋದು, ಸಿಡುಕ್ಬೋದು, ಏನ್ರಿ ಅದು ಫೋನಲ್ಲಿ ಕೇಳ್ತಿದ್ದೀರಿ, ಬಿಟ್ಬಿಡಿ, ಇನ್ನೊಬ್ಬರು ಸಂಪರ್ಕ ಮಾಡಿ, ಅಲ್ವಾ? ಜಗತ್ತಿನಲ್ಲಿ ಎಲ್ಲರೂ ಕೆಟ್ಟವರಲ್ಲ. ಕಳಕಳಿಯಿಂದ ಹೇಳ್ಕೊಡೋರು ಇದ್ದಾರೆ, ನಿಂದಿಸೋರು ಇದೆ, ಬೈಯೋರು ಇದ್ದಾರೆ, ನೋ ಡೌಟ್ ಎಟ್ ಆಲ್. ನಾವು ಅವ್ರು ಬಿಟ್ಟರಾಯ್ತು, ಇವ್ರನ್ನ ಆಯ್ಕೆ ಮಾಡ್ಕೊಂಡ್ರಾಯ್ತು, ಅದಕ್ಕೇನಂತೆ, ಅಲ್ವಾ? ನಮಗೇನು ಕೇಳಿದರೆ ಒಂದು ಛಲ ಇರಬೇಕು, ಅಷ್ಟೇ, ಛಲ ಇರಬೇಕು. ಹಾಗಾಗಿ ಏನೂ ಸಂಸ್ಕೃತ ಗಂಧ ಇಲ್ಲದೆ ಇರುವಂಥವರು ಎಷ್ಟು ಶುದ್ಧವಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರ್ತದೆ ಅಂತ ಆದರೆ, ಇಷ್ಟೆಲ್ಲ ವರ್ಷದಿಂದ ಕೇಳ್ತಾ ಇರುವಂಥ ನಿಮ್ಗೆ ಯಾಕೆ ಬರೋದಿಲ್ಲ? ಹೌದು ತಾನೆ, ಒಂದೇ ಬರ್ತದೆ. ಇದು ಒಂದು ವಿಷಯ. ಎರಡನೇದು, ಈ ಒಂದು ಕೆಲವು ದಿವಸದಿಂದ ನನಗೊಬ್ಬರು ಫೋನ್ ಮಾಡಿದರು, ಬೆಂಗಳೂರಿನ ಹತ್ತಿರ, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತಿರ, ಅಲ್ಲಿ ಒಬ್ಬರಂತೆ. ಫೋನ್ ಮಾಡಿದ ವಿಷಯ ಯಾಕೆ ಅಂದರೆ, ನಮ್ಮಲ್ಲಿ ಒಂದು ದೇವಾಲಯ ಇದೆ, ದೇವಿಯ ಗುಡಿ. ಅಲ್ಲಿ 40-50 ಜನ ಮಹಿಳೆಯರು ಸೇರ್ತಾರೆ, ತಾಯಂದಿರು ಸೇರ್ತಾರೆ. ಪಾಪ ಅವರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತ ಆಸೆ, ಆದರೆ ಅವರಿಗೆ ಓದಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅವ್ರಿಗೆ ಓದಲಿಕ್ಕೆ ಬರುವ ಹಾಗೆ ಮಾಡಿಕೊಡ್ತೀರಾ ಅಂತ ನಾನು ಹೇಳಿದೆ. ಖಂಡಿತವಾಗಿಯೂ ಆ ಕೆಲಸ ಮಾಡಿಕೊಡ್ತೇನೆ. ಅದಕ್ಕಿಂತ ಹೆಚ್ಚಿಗೆ ನಾನೇ ಯಾಕಬೇಕು ನಿಮಗೆ? ಇವತ್ತು ನೀವು ಯೂಟ್ಯೂಬಿಗೆ ಹೋದರೆ 100 ಜನ ಸಿಗ್ತಾರೆ. ಲಲಿತಾ ಸಹಸ್ರನಾಮ ಕಲಿಸೋದಷ್ಟೇ ಅಲ್ಲ, ನಿಮ್ಮನ್ನು ನೇರವಾಗಿ ದೇವಿಯ ಹತ್ತಿರನೇ ತಗೊಂಡು ಕೂರಿಸಿಬಿಡ್ತಾರೆ ಅಂತಾರೆ ಕೆಲವು ಜನ. ಅವರೇ ಹೇಳೋದು, ಇದು ನಂದಲ್ಲ ಮಾತಿದು. ಹಾಗೆ ಹೀಗೆಲ್ಲ ಹೇಳೋರು ಬೇಕಷ್ಟು ಜನ ಇದ್ದಾರಲ್ಲ, ಸಂಪರ್ಕ ಮಾಡಿ ಬೇರೆಯವ್ರನ್ನು, ಯಾಕೆಂದ್ರೆ ದೂರ ನನಗೆ ಹೀಗೆ ಅಂತ ಹೇಳಿದ. ಒಂದೇ ಮಾತಂದ್ರೆ ಅವರು, ಭೌತಿಕವಾಗಿ ನೀವು ದೂರದಲ್ಲಿದ್ದೀರಿ, ಆದರೆ ಭಾವನೆಯಲ್ಲಿ ನಮಗೆ ತುಂಬ ಹತ್ತಿರದಲ್ಲಿದ್ದೀರಿ ನೀವು ಅಂತಂದರು. ನನಗೆ ಆಶ್ಚರ್ಯ ಆಯಿತು. ಹಾಗಾಗಿ ನಮಗೋಸ್ಕರ ಇದೊಂದು ಕೆಲಸ ಮಾಡಿಕೊಟ್ರೆ ಖಂಡಿತವಾಗಿಯೂ ಸಹ ಒಂದು 50 ಜನ ತಾಯಿಂದಿರೋ ಒಂದು ಗುಂಪು ತಯಾರಾಗ್ತಾರೆ. ನಾನು ಇಷ್ಟು ಜನ ತಯಾರಾಗ್ತಾರೆ ಅಂತ ನಾನು ಅಲ್ಲಿಗೆ ಬಂದು ಹೇಳಿವಿ. ಒಂದು 4-5 ಕ್ಲಾಸ್ ನಡೆಸ್ಕೊಡೋದು ಏನೂ ಕಷ್ಟ ಅಲ್ಲ, ಹೀಗೆ ಸಮಯವನ್ನು ಪ್ರತೀಕ್ಷೆ ಮಾಡಿ ಅಂತ ಹೇಳಿ ಸಮಾಧಾನಪಟ್ಟೆ, ಬಡಿಸಿದೆ ಅವ್ರನ್ನ. ಯಾಕೆ ಹೇಳ್ತೇನೆ, ಇದು ಎರಡನೇ ಉದಾಹರಣೆ. ಗೊತ್ತಿಲ್ಲದೆ ಇರುವವರು ಸಹ ಕಲಿಯೋ ಮನಸ್ಸು ಮಾಡಿದ್ರೆ ಆಗತ್ತೆ ಅಷ್ಟೇ. ಇತ್ತೀಚೆಗೆ ಒಬ್ಬ ವಿದ್ಯಾರ್ಥಿ ವಿಷ್ಣು ಸಹಸ್ರನಾಮ ಓದಬೇಕು ಅಂತಂದ. ಅದು ಸಂಸ್ಕೃತದಲ್ಲೇ ಇರುತ್ತಾನೆ. ಅದು ಸಹಸ್ರನಾಮಗಳಲ್ಲಿ ಸುಲಭವಾದದ್ದು ವಿಷ್ಣು ಸಹಸ್ರನಾಮ ವಾಸ್ತವಿಕವಾಗಿ. ಆದರೆ ಅವನಿಗೆ ನನಗೆ ಓದಲಿಕ್ಕೆ ಬರೋದಿಲ್ಲ, ಹಾಗಾಗಿ ನನಗೆ ಸಹಾಯ ಬೇಕಿತ್ತು ಅಂದ. ನಾನಂದೆ, ನೀನು ಪಾರಾಯಣ ಮಾಡಿದ್ದನ್ನು ರೆಕಾರ್ಡ್ ಮಾಡಿ ನನಗೆ ಕಲಿಸು, ನಾನು ಕೇಳಿ ಇಲ್ಲಿಂದ ನಿನಗೆ ಹೇಳ್ತೇನೆ ಹೀಗೆ ಅಂತ ಮಾಡ್ದ ಅವನು. ವಿತಿನ್ 15 ಡೇಸ್ ಕರೆಕ್ಷನ್ ಮಾಡಿಕೊಂಡು ಇವಾಗ 15 ನಿಮಿಷಕ್ಕೆ ಸಾರಾ ಸಗಟ ಓದಿ ಮುಗಿಸ್ತಾನೆ. ನಾನು ಹೇಳಿದೆ, ಈ ವೇಗ ಇಷ್ಟು ಬೇಡ, ಸ್ಪಷ್ಟವಾಗಿ ಓದು, ಶುದ್ಧವಾಗಿ ಓದು, ವೇಗ ಸ್ವಲ್ಪ ಕಡಿಮೆ ಮಾಡು, ಹೀಗಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಮನಸ್ಸು ಮಾಡಿದರೆ ಆಗತ್ತೆ. ಆ ಮನಸ್ಸಿಗೆ ಅಷ್ಟು ಶಕ್ತಿ ಉಂಟು ನಮಗೆ. ಅದ್ರ ಒಂದು ಏನು ಮಾಡ್ತೇವೆ ನಾವು, ಅದನ್ನು ಮಾಡೋ ಗೋಜಿಗೆ ಹೋಗೋದಿಲ್ಲ. ನಮಗೇನು ಅಂದರೆ ಒಂಥರ ಹೈಲೈಟ್ ಕೊಡ್ತಾ ಇರಬೇಕು. ನಾವು ಪ್ರಯತ್ನ ಪಟ್ಟೆ ಸರ್, ಆಗಲಿಲ್ಲ ಸರ್, ಹಿಂಗೆ ಹೇಳೋದೇ ಖುಷಿ ನಮಗೆ. ಪ್ರಯತ್ನ ಪಟ್ಟರೆ ಹಾಗೆಯೇ ಆಗತ್ತೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಕೇಳ್ತಾರಲ್ಲ ಕೆಲವು ಜನ, ಪುರುಷರು ಕೇಳ್ತಾರೆ, ಪುರುಷರು ಕೇಳೋದಿಲ್ಲ. ಅವರಿಗೊಂದು ಭಾವನೆ ಉಂಟು ಇವತ್ತಿಗೂ ಸಹ, ದೇವಿ ಮಹಾತ್ಮೆ ಅಲ್ವಾ, ಅದು ಮನೆ ದೇವಿಯರಿಗೆ ಸಂಬಂಧಪಟ್ಟಿದ್ದು, ಅವರಿಗೆ ಗುತ್ತಿಗೆ. ಪುರುಷರು ಓದಬಾರ್ದು. ಹಾಗೆ ನಾವು ನಮ್ಮ ಹೊರಗಡೆ ವ್ಯವಹಾರ ಹೀಗೆ ಅಂತ, ಇಷ್ಟಿದ್ರೆ ಸಾಕು ನಮಗೆ ಹೀಗೆ ಅಂತ ಒಂದು ನೆನಪಿಟ್ಕೊಳ್ಬೇಕು ನಾವು. ನಾನು ಇನ್ನೂ ಒಂದು ಸಲ ಹೇಳಿದ್ದೇನೆ, ಯಾವುದೇ ಪುಣ್ಯ ಕಾರ್ಯವನ್ನು
ಮನೆಯಲ್ಲಿ ಪತಿಯಾದವನು ಮಾಡಿದರೆ ಅದರಲ್ಲಿ 50% ಹೆಂಡತಿಗೆ ಹೋಗೇ ಹೋಗ್ತದೆ. ಹೆಂಡತಿ ಎಷ್ಟೇ ಮಾಡಿದ್ರು ಸಹ ಗಂಡನಿಗೆ ಬರೋದಿಲ್ಲ, ಇವನ ಅಕೌಂಟಿಗೆ ಕ್ರೆಡಿಟ್ ಆಗೋದೇ ಇಲ್ಲ. ಇದು ನಮ್ಮ ಜಾತಿಯವರಿಗೆ ಗೊತ್ತಿಲ್ಲ. ನಮ್ಮ ಜಾತಿಯವರಿಗೆ ಅಂದರೆ ಪುರುಷರಿಗೆ, ಗಂಡಸರಿಗೆ ಅಂತ ಅರ್ಥ. ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ, ನಾನು ಮಾಡಿದ್ದೆ ಅವಳಿಗೆ ಹೋಗುತ್ತೆ, ಇಷ್ಟು ಗೊತ್ತಿರುತ್ತೆ ಅವರಿಗೆ. ಹಾಗೆ ಅವಳು ಮಾಡಿದ್ದು ನನಗೆ ಬರುತ್ತಲ್ಲ, ಯಾಕೆ ನಾವಿಬ್ಬರು ಗಂಡ ಹೆಂಡ್ತಿ ಅಲ್ವಾ? ಗಂಡ ಹೆಂಡ್ತಿ ಹೌದು, ಆದರೆ ಇದಕ್ಕೆ ಬೇರೆ ವ್ಯವಸ್ಥೆ. ಅದಕ್ಕೋಸ್ಕರ ನಿಮ್ಮ ಅಕೌಂಟಿಗೆ ಏನಾದ್ರು ಕ್ರೆಡಿಟ್ ಆಗಬೇಕೋ ನೀವೇ ದುಡಿಬೇಕು, ನೀವೇ ಕಷ್ಟಪಡಬೇಕು. ಅಷ್ಟೇ ಅಲ್ಲ, ನೀವು 100 ಗಳಿಸಿದರೆ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗೋದು 50% ಮಾತ್ರ. ನಿಮಗೆ ಗೊತ್ತಿಲ್ಲದೇ ಇನ್ನು ರಿಮೈನಿಂಗ್ 50% ಆ ಅಕೌಂಟಿಗೆ ಹೋಗ್ತಾ ಇರುತ್ತೆ. ಹಾಗಾಗಿ ನಾವು ಅವ್ರಿಗಿಂತ ಜಾಸ್ತಿ ಏನು ಮಾಡಬೇಕು? ಪಾರಾಯಣ, ಉಪಾಸನೆ, ಅಧ್ಯಯನ, ಆರಾಧನೆ ಎಲ್ಲದನ್ನು ನಾವು ಹೆಚ್ಚಿಗೆ ಮಾಡಬೇಕು. ಆದರೆ ಏನು ಹಳೆ ಮೈಸೂರಲ್ಲಿ ಏನಾಗಿದೆ, ರಿವರ್ಸ್ ಆಗಿಬಿಟ್ಟಿದೆ. ಇದು ಬೇರೆ ಕಡೆ ಕೇಳಬೇಕಿದೆ, ಅಲ್ಲಿ ಇನ್ನೂ ಅಧ್ವಾನ. ಆದ್ದರಿಂದ ಪುರುಷರು ಇದನ್ನು ಅಭ್ಯಾಸ ಮಾಡಿಕೊಂಡು ಓದ್ಬೋದು. ನಾನು ಆ ಮೊದಲನೇ 3 ಅಧ್ಯಾಯಗಳುಂಟಲ್ಲ, ಕವಚಾರ್ಗಲ ಕೀಲಕ, ಅದಾದಮೇಲೆ ಈ ಅಧ್ಯಾಯಗಳು ಒಟ್ಟು 13, ಅದಾದಮೇಲೆ ಮತ್ತೆ ಪುನಃ ಕೊನೆಗೆ ಪ್ರಾಧಾನಿಕ ರಹಸ್ಯತ್ರಯ ಅಂತ ಹೆಸರು. ಇಷ್ಟನ್ನು ಭಕ್ತಿಯಿಂದ ಓದೋದು, ಭಕ್ತಿಯಿಂದ ವಿಶೇಷ ದಿನಗಳಲ್ಲಿ ಪೂರ್ತಿ ಓದೋದು. ಇನ್ನು ಅಭ್ಯಾಸ ಮಾಡುವ ಕಾಲದ ದಿನ ಒಂದೊಂದೇ ಅಧ್ಯಾಯವನ್ನು ಓದ್ತಾ ಹೋದು. ಹಾಗೆ ಮಾಡಿದಾಗ ಬರ್ತದೆ. ನಿನ್ನೆ ಯಾರೋ ಕೇಳಿದ್ರು ತಾಯಂದಿರು, ಮತ್ತು ನಾವು ಓದ್ಬೋದಾದ ಹಾಗೆ ಖಂಡಿತವಾಗಿ ಮಹಿಳೆಯರು ಸಹ ಓದ್ಬೋದು, ಅಶುಚಿ ದಿನಗಳನ್ನು ಬಿಟ್ಟು. ಅಷ್ಟನ್ನು ಒಂದು. ಇನ್ನು ಹಾಗಾದರೆ ಪುರೋಹಿತರು ಕರೆಸಿ ಮಾಡಿಸ್ತಾರಲ್ಲ ಅಂದರೆ ಅದು ಬೇರೆಯ ವಿಧಾನ. ಆ ಕ್ರಮ ಕಲಶ ಸ್ಥಾಪನೆಯನ್ನು ಮಾಡಿ ಅಲ್ಲಿ ಆವಾಹನೆ ಮಾಡಿಕೊಂಡು ಅದು ತುಂಬ ನಿಯಮಿತವಾಗಿ ಮಾಡುವಂಥದ್ದು. ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಅಷ್ಟು ಆ ಹಂತಕ್ಕೆ ಒಂದೇ ಸಲ ಹೋಗಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಬೇರೆ ಬೇರೆ ಮಂತ್ರಭಾಗಗಳು ಸಹ ಬೇಕಾಗಿರುತ್ತದೆ. ಹಾಗಾಗಿ ಈ ಭಾಗದಿಂದ ಮಾಡಿದರೆ ನಮಗೆ ಏನಾಗುತ್ತೆ ಕೇಳಿದರೆ, ಅದರ ಸಿಗುವ ಫಲದಲ್ಲಿ ಅವರಿಗೆ 100 ಸಿಕ್ಕಿದೆ, ನಮಗೆ 90 ಸಿಗ್ತದೆ. ಅಷ್ಟು ಸಾಕಲ್ವ? ಯಾಕೆ ನಾವೇ ಮಾಡ್ಕೊಂಡಿದ್ದೀವಿ ಅಂತ ಖುಷಿ ಇರುತ್ತಾ ಇಲ್ವಾ? ಹೌದು ತಾನೆ? ಇನ್ನೊಬ್ಬರ ಹತ್ರ ಮಾಡಿಸಿದಾಗ, ಅಂದರೆ ಅವರಿಗೆ ದುಡ್ಡು ಕೊಟ್ಟು ನಾವು ತಗೊಳ್ಳೋ ಪ್ರಯತ್ನ ಮಾಡೋಕ್ಕಿಂತಲೂ ಆ ಪುಣ್ಯವನ್ನು ನಾವೇ ಗಳಿಸಿದರೆ. ಆದ್ದರಿಂದ ಈಗೆಲ್ಲ ಸಾಕಷ್ಟು ಜನ ಇದನ್ನು ಹೇಳಿಕೊಡುವವರು ಸಹ ಇದ್ದಾರೆ. ಆದರೆ ಅದನ್ನು ಹೇಗೆ ಹೇಳಿಕೊಡ್ತಾರೆ, ನೀವು ಹ್ಯಾಕೆ ಕಲಿತೀರಿ ಅನ್ನುವಂಥದ್ದು ಅದು ನಿಮ್ಮಿಬ್ಬರಿಗೆ ಬಿಟ್ಟಂಥದ್ದು ಅಷ್ಟೇ. ಕೆಲವು ಜನ ಪ್ರಾಮಾಣಿಕವಾಗಿ ಹೇಳ್ಕೊಡೋರು ಇದ್ದಾರೆ. ಯಾಕೆಂದರೆ ಅಂಥವರು ಸಂಪರ್ಕ ಮಾಡ್ತಾರೆ ಎಷ್ಟೋ ಜನ ಹೀಗೆ ಅಂತ. ಇದಕ್ಕೆ ಅರ್ಥ ಆಗಲಿಲ್ಲ, ಇದಕ್ಕೆ ಹೇಗೆ ಹೇಳಬೇಕು, ಉಚ್ಚಾರಣೆ ಹೇಗೆ ಮಾಡಬೇಕು ಅಂತ ಹೇಳಿಕೊಡುವವರು ಕೇಳ್ತಾರೆ, ಕಲಿಯುವವರು ಸಹ ಕೇಳ್ತಾರೆ. ಒಟ್ಟಾರೆ ಏನು ಕೇಳಿದರೆ, ಇಬ್ಬರಿಗೂ ಶ್ರದ್ಧೆ ಅನ್ನೋದೊಂದು ಗಟ್ಟಿ ಇದ್ದರೆ ಈ ಕೆಲಸ ಖಂಡಿತವಾಗಿಯೂ ಸಹ ಆಗುತ್ತೆ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಮಾಹಾತ್ಮ್ಯಂ ಮಮ ಶೃಣ್ವತಾಂ ಕುಲಂ ನಂದತೆ. ನನ್ನ ಮಹಾತ್ಮ್ಯವನ್ನು ಯಾರು ಕೇಳ್ತಾರೋ, ಪಠಿಸ್ತಾರೋ ಅವರ ಕುಲ ಅದು ನಂದತೆ, ಸಂತೋಷದಿಂದ ಕೂಡಿರುತ್ತೆ ಯಾವಾಗಲೂ ಸಹ. ಇಷ್ಟು ಆದಮೇಲೆ ಮತ್ತೆ ಮುಂದಿನದು, ಶಾಂತಿ ಕರ್ಮಣಿ ಸರ್ವತ್ರ ತಥಾ ದುಸ್ವಪ್ನ ದರ್ಶನೆ ಗ್ರಹಪೀಡಾಸು ಚ ಉಗ್ರಾಸು ಮಾಹಾತ್ಮ್ಯಂ ಶೃಣುಯಾನ್ ಮಮ. ಎಲ್ಲೆಲ್ಲಿ ಶಾಂತಿ ನಿಮಿತ್ತವಾದ ಕರ್ಮಗಳು ನಡೀತವೋ ಹಾಗೂ ದುಸ್ವಪ್ನ ಆಗಿರುತ್ತದೆಯೋ ಅದರ ಪರಿಹಾರಕ್ಕಾಗಿ, ಮತ್ತು ಗ್ರಹಪೀಡಾಸು, ಗ್ರಹಗಳಿಗೆ ಸಂಬಂಧಪಟ್ಟಂಥ ಪೀಡೆಗಳು, ಜ್ಯೋತಿಷಿಗಳು ಹೇಳ್ತಾರೆ ಅದನ್ನು, ನಿಮಗೆ ಇಂಥ ಗ್ರಹ ನಡೀತಾ ಇದೆ, ಆ ಗ್ರಹದಿಂದ ನಿಮಗೆ ಇದು ಬಂದು ವಕ್ರಿಸಿದೆ ಅಂತ ಇತ್ಯಾದಿ ಇತ್ಯಾದಿ ಅಂತ ಹೇಳ್ತಾರಲ್ಲ, ಅದು ಈ ಎಲ್ಲ ಸಂದರ್ಭದಲ್ಲೂ ಸಹ ಮಾಹಾತ್ಮ್ಯಂ ಮಮ ಶೃಣುಯಾನ್ ಮಮ, ನನ್ನ ಈ ಮಹಾತ್ಮ್ಯವನ್ನು ಕೇಳಬೇಕು ಅಂದರೆ ಓದ್ಲಿಕ್ಕೆ ಬರದೇ ಇದ್ದವರು ಹೇಳಿದ ಮಾತು. ಸ್ವತಃ ಬಂದರೆ ಅವರು ಏನು ಮಾಡಬೇಕು ಹೇಳಿದರೆ, ಅವರು ಪಠನವನ್ನು ಮಾಡಬೇಕು, ಪಠೇತ್ ಅಂತ. ಹೀಗೆ ಶಾಂತಿ ಕರ್ಮಣಿ ಅಂದರೆ ಮನೆಯಲ್ಲಿ ಕೆಲವು ಸಲ ನಿಮಗೆ ಗೊತ್ತೇ, ಉದಕ ಶಾಂತಿ ಮಾಡ್ತಾರೆ, ಗ್ರಹ ಶಾಂತಿ ಮಾಡ್ತಾರೆ ಅಲ್ವಾ? ಹಾಗೆ ಇಂತಹ ಶಾಂತಿಗೆ ಅಂದರೆ ಒಂದು ರೀತಿಯ ದುಷ್ಟಶಕ್ತಿಗಳು ನಿವಾರಣೆಯಾಗಿ
ಅಲ್ಲಿ ಆ ಶುಭ ಒಂದು ಶಕ್ತಿಗಳು ಪ್ರಕಟ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಮಾಡುವಂಥದ್ದು. ಉದಾಹರಣೆಗೆ ಗೃಹ ಪ್ರವೇಶ ಮಾಡಬೇಕಿದೆ, ಎಲ್ಲ ಮಾಡ್ತಾರೆ, ಉದಕ ಶಾಂತಿ ಮಾಡ್ತಾರೆ, ಗೃಹ ಶಾಂತಿ ಮಾಡ್ತಾರೆ. ಈ ಎಲ್ಲ ಸಂದರ್ಭಗಳಲ್ಲೂ ಸಹ ಇದನ್ನೂ ಸಹ ಮಾಡಿದರೆ ಆ ಕರ್ಮಕ್ಕೆ ಹೆಚ್ಚು ಶಕ್ತಿ ಬರ್ತದೆ. ಇದು ಒಂದರ್ಥ. ಎರಡನೇದು ದುಸ್ವಪ್ನ ದರ್ಶನೆ. ನಮಗೆ ಕೆಲವು ಸಲ ಕಾಣಬಾರದ ಸ್ವಪ್ನಗಳು ಕಾಣ್ತವೆ. ನಾವು ಅಂದ್ಕೊಂಡಿದ್ದ ಸ್ವಪ್ನ ಬೀಳೋದೇ ಇಲ್ಲ. ಗ್ರಹಚಾರ ಈ ವಯಸ್ಸಿನಲ್ಲಿ ಬೇಡ ಬಿಡಿ ಆ ವಿಷಯ. ಕೆಲವು ಜನ ಹಾಗಲ್ಲ, ಏನೋ ಆ ಸ್ವಪ್ನ ಬಿದ್ದಿದ್ದು ಚೆನ್ನಾಗಿರ್ತಿತ್ತು, ಈ ಸ್ವಪ್ನ ಬಿದ್ದಿದ್ದು ಚೆನ್ನಾಗಿರ್ತಿತ್ತು ಅಂತ ಸ್ವಪ್ನ ಬೀಳೋಕೆ ಮೊದಲೇ ಇವರು ಸ್ವಪ್ನ ಕಾಣ್ತಾ ಇರ್ತಾರಲ್ಲ ಅಲ್ವಾ. ಗ್ರಹಚಾರ ಇವರು ಅಂದ್ಕೊಂಡಿದ್ದ ಸ್ವಪ್ನನೇ ಬೀಳೋಲ್ಲ. ಹೀಗೆ ಅಂತ ಬೇಡದಿದ್ದೆಲ್ಲ ಸ್ವಪ್ನಗಳು ಬೀಳ್ತವೆ. ಇವರಿಗೆ ಬೇಡದೇ ಇದ್ದೆಲ್ಲ ಕೆಟ್ಟ ಸ್ವಪ್ನ ಆಗಿರಬೇಕು ಅಂತ ಅರ್ಥ ಅಲ್ಲ. ದುಸ್ವಪ್ನಗಳು ಅಂತಲೇ ನಮ್ಮಲ್ಲಿ ಒಂದು ಪಟ್ಟಿ ಮಾಡಿದ್ದಾರೆ. ಎಷ್ಟು ದುಸ್ವಪ್ನಗಳಿವೆ. ಆ ದುಸ್ವಪ್ನ ಬಿದ್ದಾಗ ಅವುಗಳ ದುಷ್ಫಲವನ್ನು ನೀಗಿಸಿಕೊಳ್ಳೋದಕ್ಕೋಸ್ಕರ ಈ ದುರ್ಗಾ ಸಪ್ತಶತಿಯನ್ನು ಓದಬೇಕು. ಓದಿದರೆ ಆ ದುಸ್ವಪ್ನದಿಂದ ಆಗುವಂತಹ ಕೆಟ್ಟ ಫಲ ನಿವಾರಣೆ ಆಗ್ತದೆ. ಆಯಿತು, ಸುಸ್ವಪ್ನ ದುಸ್ವಪ್ನ ಹಾಗಿರಲಿ. ಹಾಗಿದ್ರೆ ಸ್ವಪ್ನ ಅಂದರೆ ಏನು? ನಾವೆಲ್ಲರೂ ಎಷ್ಟೆಲ್ಲ ದಿವಸ ಸ್ವಪ್ನ ಕಾಣ್ತಾ ಇದ್ದೇವೆ ಅಲ್ವಾ. ಏನು ಸ್ವಪ್ನ ಅಂದರೆ ಏನು? ನನಗೆ ಗೊತ್ತು, ನೀವೇ ಹೇಳ್ತೀರಿ, ಇಂಗ್ಲೀಷಲ್ಲಿ ಹೇಳ್ಬಿಡ್ತೀರಿ ಡ್ರೀಮ್ ಅಲ್ವಾ. ಹೀಗೆ ಜನ ಗೊತ್ತಿಲ್ಲಬೇಕು ಹುಚ್ಚುಚ್ಚಾಗಿ ಏನೇನೋ ಹೇಳ್ತಾರೆ. ಹಾಗಿದ್ರೆ ಸ್ವಪ್ನ ಅನ್ನೋದಕ್ಕೆ ಒಂದು ಶಾಸ್ತ್ರೀಯ ವಿವರಣೆ ಉಂಟು. ಅದು ನಮಗೆ ಬೇಕಾದದ್ದು. ಮನುಷ್ಯ ಬಾಯಿ ಬಿಡಬೇಕಾದ್ರೆ ತುಂಬ ಹುಷಾರಾಗಿ ಬಾಯಿ ಬಿಡಬೇಕು. ಯಾಕೆಂದರೆ ಇದೆಲ್ಲ ಸುಮ್ಮನೆ ಬುರುಡಾಲಜಿ ಅಲ್ಲ. ಎಷ್ಟೆಲ್ಲ ವರ್ಷದ ನಾವು ಸ್ವಪ್ನ ಕಾಣ್ತಾನೆ ಇದ್ದೇವೆ. ಆ ಸ್ವಪ್ನ ಅಂದ್ರೆ ಏನು ಅಂತ ಕೇಳಿದರೆ ನಮಗೆ ಉತ್ತರ ಹೇಳಲಿಕ್ಕೆ ಬರ್ತದೆಯಾ? ಇಲ್ಲ ಅಲ್ವಾ. ಹಾಗಾಗಿ ಅದಕ್ಕೆ ಶಾಸ್ತ್ರ ಹೇಳುತ್ತೆ ನಿಮಗೆ ಪ್ರಾಮಾಣಿಕವಾದ ಉತ್ತರವನ್ನು. ಏನು ಅಂದರೆ ಪ್ರತ್ಯಸ್ತಮಿತ ಬಾಹ್ಯೇಂದ್ರಿಯ ವೃತ್ತೇ ಹೇ. ನೋಡಿ, ನಮಗೆ ಒಟ್ಟು 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಇವೆ. ಈ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಏನೂ ಕೆಲಸ ಮಾಡಬಾರದು. ಇಂತಹ ಸ್ಥಿತಿ ಪ್ರತ್ಯಸ್ತಮಿತ ಬಾಹ್ಯ ಇಂದ್ರಿಯ ವೃತ್ತೇ. ವೃತ್ತಿ ಅಂದರೆ ಕೆಲಸ. ಆ ಇಂದ್ರಿಯಗಳೆಲ್ಲ ತಮ್ಮ ಕೆಲಸವನ್ನು ಸ್ಟಾಪ್ ಮಾಡಬೇಕು. ಇಂತಹ ಸಂದರ್ಭದಲ್ಲಿ ಮನೋಮಾತ್ರೇಣೈವ, ಒಳಗಡೆಯಿಂದ ಮನಸ್ಸು ಮಾತ್ರ ಕೆಲಸ ಮಾಡಬೇಕು. ಯತ್ರ ಪುಂಸಃ ಸುಖ ದುಃಖಾದಿ ಭೋಗ. ಆ ಮನಸ್ಸು ಯಾಕೆ ಕೆಲಸ ಮಾಡಬೇಕು ಹೇಳಿದರೆ, ಇವನಿಗೆ ಕೆಲವು ಕ್ರಿಯೆಗಳನ್ನು ತೋರಿಸಿ ಸುಖವನ್ನು ಕೊಡ್ತದೆ, ಕೆಲವು ಕ್ರಿಯೆಗಳನ್ನು ತೋರಿಸಿ ದುಃಖವನ್ನು ಉಂಟು ಮಾಡ್ತದೆ. ಹಾಗಿದ್ರೆ ಇದು ಎರಡನ್ನೂ ಮಾಡುವುದು ಅಂದರೆ ಒಳಿತನ್ನು ತೋರಿಸುವುದು, ಕೆಡಕನ್ನು ತೋರಿಸುವುದು, ಎರಡನ್ನೂ ಮಾಡುವುದು ಯಾವುದು ಕೇಳಿದರೆ ಅಂತರಿಂದ್ರಿಯವಾದ ಮನಸ್ಸು. ಅಂದರೆ ಮನಸ್ಸೇ ಏನಾಗ್ತದೆ? ನೋಡುಗನಾಗ್ತದೆ. ಮನಸ್ಸೇ ಕೆಲಸ ಮಾಡುವವನಾಗ್ತದೆ. ಮನಸ್ಸೇ ಸ್ವಪ್ನ ಕಾಣಬೇಕಿರೋ ಒಂದು ಸ್ಕ್ರೀನ್ ಬೇಕಲ್ಲ, ಆ ಸ್ಕ್ರೀನ್ ಆಗ್ತದೆ. ಸ್ವಪ್ನ ಕಾಣಬೇಕಿರೋ ಒಂದು ಬೆಳಕು ಬೇಕಲ್ಲ, ಮನಸ್ಸೇ ಬೆಳಕನ್ನು ಹಾಯಿಸ್ತದೆ. ಎವ್ರಿಥಿಂಗ್ ಈಸ್ ಮೈಂಡ್. ಹಾಗಾಗಿ ಸ್ವಪ್ನ ಅವಸ್ಥೆಯಲ್ಲಿ ಕೆಲಸ ಮಾಡುವುದು ಒಂದೇ ಒಂದು. ನಮ್ಮ ಕೈ ಕಾಲು ಯಾವುದೂ ಕೆಲಸ ಮಾಡಲ್ಲ. ಆಮೇಲೆ ಅದು ಕೆಲಸ ಮಾಡುವುದು ಎರಡು. ಒಂದೋ ಒಳಿತನ್ನು ತೋರಿಸ್ತದೆ, ಇತ್ಲ ಕೆಡಕನ್ನು ತೋರಿಸ್ತದೆ. ನಾವು ನೋಡ್ತೇವೆ. ಕೆಡಕನ್ನು ತೋರಿಸಿದ್ರೆ ಗಾಬರಿ ಆಗ್ತದೆ, ಅಯ್ಯೋ ಏನಾಗ್ಬಿಡುತ್ತೆ ಹೀಗೆ ಅಂತ. ಒಳಿತನ್ನು ತೋರಿಸಿದರೆ ಸಂತೋಷ ಪಡ್ತೇವೆ, ಮತ್ತೆ ಬೀಳಪ್ಪ, ನಾಳೆನೂ ಇದೇ ಕನಸು ಬೀಳಲಿ ಅಂತ. ನೀವು ಹರಕೆ ಹೊತ್ಕೊಂಡ್ರೂ ಬೀಳಲ್ಲ ಅದು. ಇದೆಲ್ಲ ಮಾಡುವುದು ಯಾವುದು ಕೇಳಿದರೆ ಮನಸ್ಸು. ಹಾಗಿದ್ರೆ ಮನಸ್ಸಾರು ಯಾಕೆ ಮಾಡ್ತದೆ ಅಂತ ಪ್ರಶ್ನೆ. ಇದಕ್ಕೆ ಮತ್ತೆ ಸಮಾಧಾನ ಶಾಸ್ತ್ರ ಹೇಳುತ್ತೆ. ಮತ್ತು ಪುನಃ ವೇದಾಂತಕ್ಕೆ ಹೋಗ್ಬೇಕು. ಈ ಮನಸ್ಸು ಉಂಟಲ್ಲ ನಮ್ಮೊಳಗೆ, ಇದು ಕೇವಲ ಈ ಶರೀರ ಬಂದಾಗ ಮಾತ್ರ ನಮ್ಮ ಜೊತೆಗೆ ಇದ್ದದ್ದಲ್ಲ.
ಜನ್ಮ ಜನ್ಮಾಂತರಗಳಿಂದಲೂ ನಮ್ಮ ಜೊತೆಗೆ ಉಂಟು. ಮನಸ್ಸು ಅನ್ನೋದು ನಾನು ಯಾವಾಗಲೂ ಹೇಳ್ತೇನೆ, ಇದೊಂದು ಕ್ಯಾರಿ ಬ್ಯಾಗ್ ಇದ್ದ ಹಾಗೆ. ಅದರೊಳಗೆ ನಾವು ಎಷ್ಟು ಜನ್ಮ ಕಳೆದಿರ್ತೇವೋ ಆ ಎಲ್ಲ ಜನ್ಮದಲ್ಲಿ ಮಾಡಿದಂತಹ ಅಥವಾ ನೋಡಿದಂಥ ಕೇಳಿದಂಥ ವಿಚಾರಗಳೇನಾಗಿರ್ತವೆ ಆ ಕ್ಯಾರಿ ಬ್ಯಾಗ್ ಎನ್ನುವಂಥ ಮನಸ್ಸಿನಲ್ಲಿ ಸಂಗ್ರಹಿತವಾಗಿರ್ತವೆ. ದೇಹ ಬದಲಾವಣೆ ಆಗಿದೆ, ಆದರೆ ಮನಸ್ಸು ಅದೇನೆ. ಈಗ ಆ ಮನಸ್ಸು ಏನು ಮಾಡುತ್ತೆ ಕೇಳಿದರೆ, ಒಳಗಡೆ ಆತ್ಮವಸ್ತು ಇರ್ತದೆಯಲ್ಲ, ಆ ಆತ್ಮವಸ್ತುವಿನ ಸಹಕಾರದಿಂದ, ಅದು ವಾಸ್ತವಿಕ ಮನಸ್ಸು ಜಡ, ಆದರೆ ಅಲ್ಲಿ ಚೈತನ್ಯ ಉಂಟಲ್ಲ, ಆ ಚೈತನ್ಯ ವಸ್ತುವಿನ ಸಾಮೀಪ್ಯದಿಂದಾಗಿಯೇ ತನಗೆ ಬೇಸರ ಆದಾಗ ತಾನು ಹಿಂದೆ ಯಾವುದನ್ನು ಅನುಭವಿಸಿತ್ತೋ, ಯಾವುದನ್ನು ಕೇಳಿತ್ತೋ, ಯಾವುದನ್ನು ನೋಡಿತ್ತೋ ಅದನ್ನು ಈ ಎಲ್ಲ ಇಂದ್ರಿಯಗಳು ನಿದ್ದೆ ಮಾಡ್ತಾ ಇರುವಾಗ ಇದೊಂದೇ ಎಚ್ಚರವಾಗಿರ್ತದೆ, ಹೊತ್ತೋಗೋದಿಲ್ಲ. ಅದಕ್ಕೆ ಅವಾಗ ಒಂದೊಂದೇ ಕ್ಯಾಸೆಟ್ಟನ್ನು ಪ್ಲೇ ಮಾಡ್ತಾ ಇರ್ತದೆ. ಯಾವುದು? ಮನಸ್ಸು. ನೋಡೋದು ಅದೇನೆ. ಸ್ವಪ್ನ ನೋಡೋದು ಯಾವುದು? ಮನಸ್ಸೇ. ಮತ್ತು ಸ್ವಪ್ನ ಅದನ್ನು ಕ್ರಿಯೇಟ್ ಮಾಡೋದು ಯಾವುದು? ಮನಸ್ಸೇ. ಸ್ಕ್ರೀನ್ ಯಾವುದು? ಅದೇನೇ. ಎಲ್ಲವೂ ಸಹ ಬರೇ ಮನಸ್ಸಿನ ಆಟ. ಕೆಲವು ಕ್ಷಣಗಳ ಕಾಲ ಆಟ ಆಡಿ ಮತ್ತೆ ಪುನಃ ಅದು ಏನಾಗುತ್ತೆ ಕೇಳಿದರೆ ತನ್ನ ನಿಜ ರೂಪದಲ್ಲಿ ಹೋಗಿ ವಿಶ್ರಾಂತಿ ಮಾಡಿಬಿಡುತ್ತೆ. ಹಾಗಾಗಿ ಸ್ವಪ್ನ ಅನ್ನೋದರ ಅರ್ಥ ಬಾಹ್ಯೇಂದ್ರಿಯಗಳು ಯಾವುದೂ ಕೆಲಸ ಮಾಡಬಾರ್ದು, ಮನಸ್ಸು ಮಾತ್ರ ಕೆಲಸ ಮಾಡ್ತಾ ನಾವು ಹಿಂದೆ ಅನುಭವಿಸಿದ್ದನ್ನು ತೋರಿಸ್ಬೇಕು. ನಾವು ಹಿಂದೆ ಅನುಭವಿಸದೇ ಇರುವುದು ಸ್ವಪ್ನವಾಗಿ ಕಾಣುವುದೇ ಇಲ್ಲ. ವೆದರ್ ಇಟ್ ಮೇ ಬಿ ಈ ಜನ್ಮ ಆರ್ ಪ್ರಾಕ್ತನ ಜನ್ಮ, ನಾವು ಅನುಭವಿಸಿದ್ದನ್ನೇ ನಾವು ನೋಡೋದು. ಇಷ್ಟು ಹಿನ್ನೆಲೆಯಲ್ಲಿ ದುಸ್ವಪ್ನ ಅಂದರೆ ಕೆಟ್ಟದ್ದು, ಸುಸ್ವಪ್ನ ಅಂದರೆ ಒಳ್ಳೆಯದು ಅಂತ. ಈ ದುಸ್ವಪ್ನ ಆದಾಗ ಅಲ್ಲ, ಇದು ದುಸ್ವಪ್ನ ಅಂತ ನಮಗೆ ಗೊತ್ತಾಗೋದೇ ಹೆಂಗ್ರಿ? ನಮಗೆ ಕೆಟ್ಟ ಸ್ವಪ್ನ ಅಂದರೆ ಹೀಗಿಂತಿಂಥ ಲಕ್ಷಣಗಳಿಂದ ಕೂಡಿದ್ದು ಕೆಟ್ಟ ಸ್ವಪ್ನ ಅಂತಲೇ ನಮ್ಗೆ ಗೊತ್ತಾಗೋದಿಲ್ಲ. ಕೆಲವು ಸಲ ಒಳ್ಳೆ ಸ್ವಪ್ನ ಬಿದ್ದಿರ್ತದೆ, ಅದನ್ನ ಹೋಗ್ಬಿಟ್ಟು ಕೇಳ್ತಾರೆ, ನಂಗೆ ಹಿಂಗೆ ಕನಸು ಬಿದ್ದುಬಿಟ್ರು ಏನು ಮಾಡ್ಬೇಕ್ರಿ ಅಂತ. ಅದಕ್ಕೇನು ಮಾಡ್ಕೊಳ್ಬೇಕಾದಿಲ್ಲ. ಕೆಲವು ದುಸ್ವಪ್ನಗಳಾಗಿರ್ತವೆ, ಅದನ್ನು ಕೇಳೋದೇ ಇಲ್ಲ. ಹಾಗಿದ್ದರೆ ನಮ್ಮವರು ಯಾವುದು ದುಸ್ವಪ್ನ ಅಂತಲೇ ಈ ಮಂತ್ರಕ್ಕೆ ವ್ಯಾಖ್ಯಾನ ಬರೆಯುವಾಗ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ ಅದನ್ನು. ಹಾಗಾಗಿ ಅದನ್ನು ನಿಮ್ಮ ಮುಂದೆ ಹೇಳಬೇಕು. ಯಾಕೆಂದರೆ ಬಹಳಷ್ಟು ಜನ ಅದನ್ನು ಕೇಳ್ತಾರೆ. ಇದೊಂದು ನೆನಪಿನಲ್ಲಿ ಇಟ್ಕೊಂಡ್ರೆ ನೀವು ಹೋಗಿ ಇನ್ನೊಬ್ಬರಿಗೆ ಪದೇ ಪದೇ ಅವ್ರಿಗೆ ತೊಂದರೆ ಕೊಡೋದು ಕೇಳೋದು ತಪ್ಪತ್ತೆ ಹೀಗೆ ಅಂತ. ನಿಮಗೂ ಅಷ್ಟೇ, ಇದು ಕೆಟ್ಟ ಸ್ವಪ್ನ, ಇದಕ್ಕೆ ನಾನು ಪರಿಹಾರ ಕಂಡುಕೊಳ್ಬೇಕು. ಏನು ಪರಿಹಾರ ಅಂದರೆ ಮತ್ತೆ ಇದನ್ನು ಓದುವುದೇ ಪರಿಹಾರ ಮೊದಲೇ ಉಂಟು ಇಲ್ಲಿ. ದುಸ್ವಪ್ನ ಪರಿಹಾರಕ್ಕೋಸ್ಕರ ಮಹಾತ್ಮ್ಯ ಪಠನ ಮಾಡು ಅಥವಾ ಶ್ರವಣ ಮಾಡು. ಪ್ರಶ್ನೆ ಎಷ್ಟೇ, ದುಸ್ವಪ್ನಗಳು ಯಾವುವು ಅಂತ ಇವಾಗ ಪಟ್ಟಿ. ಇವಾಗ ಯಾವ್ಯಾವುದಪ್ಪ ಅಂತಂದರೆ, ದುಸ್ವಪ್ನ ಅನ್ನೋದಕ್ಕೆ ಅರ್ಥ ದುಷ್ಟ ಫಲವನ್ನು ಕೊಡುವ ಸ್ವಪ್ನ. ದುಷ್ಟ ಫಲವನ್ನು ಕೊಡುವ ಸ್ವಪ್ನ ಅದು ಕಂಡ್ರೆ ಅದು ನಿನಗೆ ಹೀಗೆ ಕೆಟ್ಟದ್ದಾಗತ್ತೆ ಅಂತ ಹೇಳುತ್ತೆ. ಆ ಕೆಟ್ಟದ್ದನ್ನು ಅವಾಯ್ಡ್ ಮಾಡಿಕೊಳ್ಳೋದಕ್ಕೆ, ಯಾವುದು ಮುಂದೆ ಕೆಟ್ಟದ್ದಾಗತ್ತೆ ಅಂತ ಸ್ವಪ್ನ ಹೇಳುತ್ತೋ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇದರ ಪಠನವನ್ನು ಮಾಡಬೇಕು ಅಥವಾ ಶ್ರವಣವನ್ನು ಮಾಡಬೇಕು. ಯಾವ್ಯಾವುದಪ್ಪ ಅಂತಂದರೆ ಹೇಳ್ತಾರೆ ಅದಕ್ಕೆ. ಒಂದು ನೋಡಿ, ಮೊದಲನೇದು ದುಷ್ಟಂ ಕಿಂಶುಕ ವಲ್ಮೀಕ ಪಾರಿಭದ್ರಾದಿ ಆರೋಹಣಂ. ಇದು ಯಾವುದಕ್ಕೆ ಹೇಳ್ತಾ ಇದ್ದು? ಶಾಂತಿ ಕರ್ಮಣಿ ಸರ್ವತ್ರ ತಥಾ ದುಸ್ವಪ್ನ ದರ್ಶನೆ. ದುಸ್ವಪ್ನವನ್ನು ಕಂಡಾಗ ಪಠನ ಮಾಡಬೇಕು ಇದನ್ನು. ಆ ದುಸ್ವಪ್ನಗಳು ಯಾವುವು ಅಂತ. ಕಿಂಶುಕ ಅಂತ. ಕಿಂಶುಕ ಅಂದರೆ ಈ ಮುತ್ತುಗದ ಮರ, ಪಲಾಶ ಅಂತ ಕರೀತಾರೆ ಇದನ್ನು. ಸಾಮಾನ್ಯವಾಗಿ ಈ ಉಪನಯನ ಮಾಡುವಂಥ ಹುಡುಗನ ಕೈ ಒಂದು ದಂಡ ಕೊಡ್ತಾರೆ, ಅದು ಪಲಾಶ ದಂಡ. ಆ ವೃಕ್ಷವನ್ನು ಏರಿದ ಹಾಗೆ ಕನಸು ಬಿಡಬೇಕು. ಬಿದ್ದರೆ ಅದು ದುಸ್ವಪ್ನ. ಒಂದು ಅದಾದ ಮೇಲೆ ಮತ್ತೆ ವಲ್ಮೀಕ ಅಂದರೆ ಹುತ್ತ, ಗೊತ್ತಲ್ಲ, ಈ ಹಾವುಗಳೆಲ್ಲ ವಾಸ ಮಾಡುವಂಥದ್ದು ಜಾಗ, ಅದನ್ನು ಏರಿದ ಹಾಗೆ. ಅದಾದ ಮೇಲೆ ಮತ್ತೆ ಪಾರಿಭದ್ರ,
ಪಾರಿಭದ್ರ ಅಂದರೆ ಕಹಿಬೇವಿನ ಮರ. ಕಹಿಬೇವು, ಕರಿಬೇವಲ್ಲ. ಕರಿಬೇವು ಅಂದರೆ ಎಣ್ಣೆ ಹಾಕಿ ಕರಿಯೋದು, ಅದು ಕರಿಬೇವು. ಕಹಿಬೇವು ಅಂದರೆ ಬರುತ್ತಲ್ಲ ದೀಪ ಯುಗಾದಿಯಲ್ಲಿ, ನಿಂಬ ಅಂತ ಕರೀತಾರೆ ಅದನ್ನು. ನಿಂಬ ಕಂದಳ ಅಂದರೆ ಅದೇ ಕಹಿಬೇವಿನ ಚಿಗುರು ಅಂತ ಅರ್ಥ. ಆ ಮರವನ್ನು ಏರಿದಾಗ ಕನಸಲ್ಲಿ ಬೀಳಬೇಕು. ಕಹಿಬೇವಿನ ಮರ ಏರೋದಲ್ಲ, ಕಹಿಬೇವಿನ ಮರ ಏರಿದ್ದೇನೆ ಅಂತ ಕನಸು ಬಿಡಬೇಕು. ಅಂದರೆ ಇದು ಮೂರು ಏರೋದು, ಹತ್ತೋದು ಅಂತ ಅರ್ಥ. ಒಂದು ಮುತ್ತುಗದ ಮರ, ಇನ್ನೊಂದು ಹುತ್ತ, ಅದಾದಮೇಲೆ ಬೇವಿನ ಮರ. ಹೀಗೆ ಏರಿದ ಕನಸು ಬಿದ್ದರೆ ಅದು ದುಸ್ವಪ್ನ, ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು. ಅದಾದಮೇಲೆ ಮುಂದಿನ ನೋಡಿ, ವಿವಾಹಕರಣ, ನಾನೇ ಏನೋ ಕನ್ಯಾದಾನ ಮಾಡಿಬಿಟ್ಟೆ ಅಂತ ಕನಸು ಬಿದ್ದೋಯ್ತಪ್ಪ. ಕನ್ಯಾದಾನ ಮಾಡುವುದು ಪ್ರತ್ಯಕ್ಷದಲ್ಲಿ ಒಳಿತು, ಆದರೆ ಅದ್ರ ಕನಸು ಕೆಡಕು. ಒಟ್ಟಾರೆ ಮದುವೆ ಮಾಡಿದ್ದು. ಅದಾದ ಮೇಲೆ ರಕ್ತವಸ್ತ್ರ, ಕೆಂಪು ಬಟ್ಟೆ ಹಾಕ್ಕೊಂಡ ಹಾಗೆ ಕನಸು ಬೀಳೋದು. ಅದಾದಮೇಲೆ ರಕ್ತ ಸೃಕ್, ಕೆಂಪು ಮಾಲೆಯನ್ನು ಹಾಕ್ಕೊಂಡ ಹಾಗೆ ಕನಸು ಬೀಳೋದು. ಇದೆಲ್ಲ ಕೆಟ್ಟದ್ದು. ಕಂಸನಿಗೆ ಈ ಕನಸು ಬಿದ್ದಿತ್ತು, ರಾವಣನಿಗೂ ಬಿದ್ದಿತ್ತು ಅಂತ ಗ್ರಂಥಗಳು ಹೇಳ್ತೇವೆ. ಅದಾದಮೇಲೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡಾಗೆ ಕನಸು ಬೀಳೋದು, ತೈಲ ಲೇಪನ, ಅದು ಕೆಳಕು. ಅದಾದಮೇಲೆ ಪಿಣ್ಯಾಕ. ಪಿಣ್ಯಾಕ ಅಂದರೆ ಈ ಧಾನ್ಯಗಳ ಅಲ್ಲಿರುವ ತೈಲಾಂಶವನ್ನು ತೆಗೆದುಬಿಡೋದು. ಆ ಸಿಪ್ಪೆ ಭಾಗ ಇರುತ್ತಲ್ಲ, ಅದಕ್ಕೆ ಹಿಂಡಿ ಅಂತ ಕರೀತಾರೆ. ಪಿಣ್ಯಾಕ ಅಂದರೆ ಹಿಂಡಿ, ಕೊಬ್ಬರಿ ಹಿಂಡಿ, ಎಳ್ಳು ಹಿಂಡಿ, ಇನ್ನು ಬೇರೆ ಬೇರೆ ಎಲ್ಲ ಹಿಂಡಿಗಳಿರ್ತಾವಲ್ಲ ಅವು. ಅದರ ಜೊತೆಗೆ ಇನ್ನೊಂದು ಅರ್ಥ ಉಂಟು ಅದಕ್ಕೆ. ಪಿಣ್ಯಾಕ ಅಂದರೆ ಈ ಲೋಬಾನ ಅಂತ ಬರ್ತದೆ. ಲೋಬಾನ ಅಂದರೆ ಈ ಹೊಗೆ ಹಾಕ್ತೇವಲ್ಲ, ಧೂಪ, ಸಾಂಬ್ರಾಣಿ ಅಂತ ಇಲ್ಲಿಯ ಭಾಷೆಯಲ್ಲಿ ಹೀಗೆ ಅಂತ ಇವು. ಅದಾದಮೇಲೆ ಕಾರ್ಪಾಸ. ಕಾರ್ಪಾಸ ಅಂದರೆ ಹತ್ತಿ. ಅದರ ಕನಸು ಲೋಹ ಪ್ರಾಪ್ತಿ. ನನಗೆ ಯಾವುದೋ ಒಂದು ಲೋಹ ಸಿಕ್ಬಿಡ್ತು, ಯಾವುದೇ ಲೋಹ, ಬಂಗಾರ ಆದರೂ ಸರಿ, ಬೆಳ್ಳಿ ಆದರೂ ಸರಿ, ಕಬ್ಬಿಣ ಆದರೂ ಸರಿ, ಎಲ್ಲವೂ ಲೋಹಗಳೇ. ಯಾವುದೇ ಲೋಹ ಸಿಕ್ಕಿದ ಕನಸು ಬಿದ್ದರೆ ಇವಿಷ್ಟು ಸಹ ದುಸ್ವಪ್ನಗಳು. ಅಷ್ಟಾದಕ್ಕೆ ಮೇಲೆ ಮತ್ತೆ ಮುಂದೆ ಮುಗಿಲಿಲ್ಲ. ಇವೆಲ್ಲ ಏನು ಮಾಡ್ತೇವೆ ಕೇಳಿದರೆ, ಲೋಹಪ್ರಾಪ್ತಿ ವಿಪತ್ತಯೇ, ಇದರಿಂದ ಅವರಿಗೆ ವಿಪತ್ತು ಆಗ್ತದೆ ಈ ಕನಸು ಬಿದ್ದರೆ. ಅದಕ್ಕೆ ಪರಿಹಾರ ಏನು, ಇದನ್ನು ಓದುವುದು. ಅದಾದಮೇಲೆ ಮತ್ತೆ ತುಂಬ ಉಂಟು ಇದರ ಪಟ್ಟಿ. ಸ್ರೋತಸಾಹರಣಂ, ನದಿಗೆ ಇಳಿದಿದ್ದೇನೆ, ಪ್ರವಾಹದಲ್ಲಿ ನಾನು ಕೊಚ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಕನಸು ಬೀಳೋದು, ಅದು ದುಸ್ವಪ್ನ. ಅದಾದಮೇಲೆ ಪಕ್ವ ಮಾಂಸಸ್ಯ ಭೋಜನಂ, ಬೇಯಿಸಿದ ಮಾಂಸವನ್ನು ತಿಂದ ಕನಸು ಬಿದ್ದರೆ, ಇದು ಬೇರೆಯವರಿಗೆ ಶಾಕಾಹಾರಿಗಳು ಬೀಳೋದಿಲ್ಲ, ಯಾಕೆಂದರೆ ಅವನು ಹಿಂದೆ ಮಾಡಿದಿದ್ರೆ ತಾನೇ ಅದು ಬೀಳೋದು. ಹಾಗಾಗಿ ಈ ಸ್ವಪ್ನ ಬೀಳೋದು ಬಹಳ ರೇರು ಅವರಿಗೆ, ಯಾಕೆಂದರೆ ಅವನ ಮನಸ್ಸು ಅದನ್ನು ಅನುಭವಿಸಿರೋದಿಲ್ಲ. ಹಾಗಾಗಿ ಈ ಶಾಕಾಹಾರಿಗಳ ಅಲ್ಲದವರಿಗೆ ಈ ಕನಸು ಬೀಳುವುದು ಹೆಚ್ಚಿಗೆ ಅಂತ. ಅದಾದಮೇಲೆ ಮುಂದಿನದು ಆದಿತ್ಯಸ್ಯ ಅಥ ಚಂದ್ರಸ್ಯ ನಿಷ್ಪ್ರಭಸ್ಯ ಅವಲೋಕನಂ, ಆಕಾಶದಲ್ಲಿ ಸೂರ್ಯ, ಬೆಳಕಿಲ್ಲದ ಸೂರ್ಯನನ್ನು ನೋಡುವುದು, ಬೆಳಕಿಲ್ಲದ ಚಂದ್ರನನ್ನು ನೋಡುವುದು, ಇದು ದುಸ್ವಪ್ನಗಳ ಪಟ್ಟಿಯಲ್ಲಿ ಸೇರ್ತದೆ. ಅದಾದಮೇಲೆ ನಕ್ಷತ್ರಾದೇಶ್ಚ ಪಾತಃ, ಪ್ರಕಾಶಕರನಾದ ಸೂರ್ಯನನ್ನು ಚಂದ್ರನನ್ನು ನೋಡುವುದು ಸುಸ್ವಪ್ನ, ಪ್ರಕಾಶರಹಿತನಾದ ಸೂರ್ಯಚಂದ್ರನನ್ನು ನೋಡುವುದು ದುಸ್ವಪ್ನ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಹಾಗೆ ನಕ್ಷತ್ರವನ್ನು ನೋಡುವುದು ಅದು ಸುಸ್ವಪ್ನ. ನಕ್ಷತ್ರ ಕೆಳಗೆ ಉದುರಿ ಬಿದ್ದ ಹಾಗೆ ಕಂಡರೆ ಅದು ದುಸ್ವಪ್ನ, ನಕ್ಷತ್ರಪಾತ ಅಂತ ಕರೀತಾರೆ ಅದನ್ನು. ಸ್ವಪ್ನೆ ಅದಾದಮೇಲೆ ಮತ್ಪುನಃ ಮರಣ ಶೋಕ ಕೃತ್, ಹೀಗೆಲ್ಲ ಬಿದ್ದರೆ ಕನಸಿನಲ್ಲಿ ಅವನಿಗೆ ಮರಣ ಶೋಕ ಹತ್ತತ್ರ ಬರ್ತಾ ಇದೆ ಅಂತ ಅರ್ಥ.
ಹಾಗಾಗಿ ಏನು ಮಾಡ್ಕೊಳ್ಬೇಕು? ಪರಿಹಾರ ಜಗನ್ಮಾತೆಯ ಈ ಮಹಾತ್ಮೆಯನ್ನು ಓದುವುದು. ಅಷ್ಟೇ ಅಲ್ಲ, ಮತ್ತೆ ಮುಂದುವರೆದು ಪುಷ್ಪಿತ ಅಶೋಕ ಪಾಲಾಶ ಕರವೀರ ಅವಲೋಕನಂ. ನೋಡಿ, ಕನಸಿನಲ್ಲಿ ಪುಷ್ಪ ಬಿಟ್ಟಂತಹ ಅಶೋಕ ಮರವನ್ನು ನೋಡುವಂಥದ್ದು. ಅದಾದಮೇಲೆ ಪಾಲಾಶ ಅಂದು ಹಿಂದೆ ಹೇಳಿದ್ದೇನೆ, ಮುತ್ತುಗ ಅಂತ. ಅದರೊಳಗೆ ಹೂವು ಬಿಡ್ತದೆ. ಆ ಹೂವು ಬಿಟ್ಟದ್ದನ್ನು ನೋಡಬೇಕು ಕನಸಿನಲ್ಲಿ. ನೋಡಿದರೆ ಅದು ಕೆಳಕು ಹೀಗೆ ಅಂತ. ಅದಾದಮೇಲೆ ಕರವೀರ ಅಂತ ಒಂದು ಹೂವು ಬರುತ್ತೆ. ಯೆಲ್ಲೋ ಕಲರ್ ಇರುತ್ತೆ, ಸ್ವಲ್ಪ ವೈಟು ಇರುತ್ತೆ. ಅದರೊಳಗೆ ಬೇರೆ ಬೇರೆ ಜಗನ್ಮಾತೆಗೆ ಇಷ್ಟವಾದ ಹೂವುಗಳಲ್ಲಿ ಅದು ಸಹ ಒಂದು. ಲಲಿತಾನಾಮ ವೈಭವದಲ್ಲಿ ಆ ಹೂವಿನ ಚಿತ್ರವನ್ನು ಹಾಕಿದ್ದೇನೆ ಹೀಗೆ ಅಂತ. ಇದನ್ನು ನೋಡುವಂಥದ್ದು ಸಹ ಕೆಳಕೆ. ಮತ್ತೆ ಮುಂದುವರೆದು ಕರ್ಣನಾಸ ಪಾದ ಕರಚ್ಛೇದ ತರಣಿರೋಹಣಂ. ಯಾರೋ ಬಂದು ನನ್ನ ಕಿವಿ ಕತ್ತರಿಸಿಬಿಟ್ರಪ್ಪ ಅಂತ ಕನಸು. ಕಿವಿಯಲ್ಲಿ ಹಿಡಿಸದೇ ಇರುವಷ್ಟು ತೂತು ಮಾಡಿ ಆಭರಣ ಹಾಕ್ಕೊಂಡ್ರೆ ಕತ್ತರಿಸದೆ ಇನ್ನೇನು ಮಾಡ್ತಾರೆ? ಕೆಲವು ಜನರೇ ನೋಡಿ, ಇಷ್ಟ ಆದರೂ ಇವ್ರ ಕಿವಿಯಲ್ಲಿ ಇನ್ನೂ ಜಾಗ ಇದೆಯಾ ಅಂತ ಅನಿಸತ್ತೆ. ಸಾಲಾಗಿ ಚುಚ್ಕೊಳ್ಳೋದು. ಆ ನೋವನ್ನು ಸಹಿಸ್ತಾರೆ. ಯಾಕೆ ಹೇಳಿದರೆ ಅಷ್ಟಕ್ಕೂ ಬಂಗಾರ ಹಾಕ್ಕೊಳ್ಳಿಕ್ಕೆ ಆಗ್ತದೆಯಲ್ಲ ಅಂತ. ಹಾಗಾಗಿ ಕರ್ಣ ಇಷ್ಟೆಲ್ಲ ಹಾಕ್ಕೊಂಡು ಕತ್ತರಿಸ್ತಾರೆ ಅಲ್ವಾ? ಯಾರೋ ಕತ್ತರಿಸಿದ ಹಾಗೆ ಕನಸು ಬೀಳೋದು. ಅದಾದ ಮೇಲೆ ನಾಸ, ಶೂರ್ಪಣಖಿಯ ಮುಂದುವರೆದ ಸಂತತಿ. ಹಾಗೆ ಪಾದ, ಕಾಲು ಕತ್ತರಿಸಿದ ಹಾಗೆ, ಕೈ ಕತ್ತರಿಸಿದ ಹಾಗೆ. ಮತ್ತು ತರಣಿರೋಹಣಂ, ತರಣಿ ಅಂದರೆ ದೋಣಿ. ಕನಸಿನಲ್ಲಿ ದೋಣಿ ಹತ್ತಿದ ಕನಸು. ಎಲ್ಲವೂ ಸಹ ದುಸ್ವಪ್ನಗಳ ಪಟ್ಟಿಗೆ ಸೇರುವಂತಹದ್ದು. ಮತ್ತು ಮುಂದೆ ಖರ ಅಂದರೆ ಕತ್ತೆ, ಉಷ್ಟ್ರ ಅಂದರೆ ಒಂಟೆ, ಮತ್ತು ಮಹಿಷ ಅಂದರೆ ಕೋಣ. ಇವುಗಳನ್ನು ಏರಿ ಹೋದಾಗೆ ಕನಸು ಬೀಳೋದು. ತದ್ಯುಕ್ತೇನ ರಥೇನ, ಅಥವಾ ಇವುಗಳನ್ನು ಕಟ್ಟಿದ ರಥದಲ್ಲಿ ಸಂಚಾರ ಮಾಡಿದ ಹಾಗೆ ಕಾಣೋದು. ಕಂಸನಿಗೆ ಈ ಕನಸು ಬಿದ್ದಿತ್ತು. ಅವನಿಗೆ ವಿಚಿತ್ರವಾಗಿ ಕನಸು ಬಿದ್ದಿತ್ತು. ಮುಂದೆ ನೋಡ್ತೇವೆ ನಾವು ಹೀಗೆ ಅಂತ. ಅದಾದ ಮೇಲೆ ಕರ್ದಮೇ ಮಗ್ನತಾ, ಇನ್ನೊಂದುಂಟು, ಖರ ಉಷ್ಟ್ರ ಮಹಿಷೈಹಿ ಯಾನಂ ತದ್ಯುಕ್ತೇನ ರಥೇನವ ಕರ್ದಮೇ ಮಗ್ನತಾ. ಈ ಕೊಳಕು ರಾಡಿಯ ಮಣ್ಣಿನಲ್ಲಿ ನಾನು ಮುಳುಗಿ ಹೋದೆ ಅಂತ ಕನಸು ಬಿಡೋದು. ಕೊಳಕು ಗುಂಡಿ ಅದು ಅವನಿಗೆ ಕನಸು ಬಿದ್ದಿತ್ತು, ರಾವಣನಿಗೆ ಅಂತ. ಅದೆಲ್ಲ ಮಗ್ನತಾ. ಅದರ ಜೊತೆಗೆ ನಗ್ನಗಮನಂ, ತಾನು ನೇಕೆಡ್ಡಾಗಿ ಸಂಚರಿಸ್ತಾ ಇದ್ದೇನೆ ಅಂತ ಕನಸು ಬೀಳೋದು. ಅದಾದಮೇಲೆ ಕ್ಷೇಡ ಭಕ್ಷಣಂ, ವಿಷ ತಿಂದ ಕನಸು ಬೀಳೋದು. ಕ್ಷೇಡ ಅಂದರೆ ವಿಷ ಅಂತ ಅರ್ಥ. ಹೀಗೆ ಇಂತಹ ಕನಸುಗಳಲ್ಲಿ ಇದ್ದಾವೆಲ್ಲ. ಅಷ್ಟೇ ಮುಗಿದಿಲ್ಲ ದುಸ್ವಪ್ನಗಳು. ಮತ್ತು ರಕ್ತವಸ್ತ್ರ, ಕೆಂಪು ಬಟ್ಟೆ ಹಾಕ್ಕೊಂಡಿದ್ದು. ಅವಾಗ ಕೆಂಪು ಮಾಲೆ ಅಂತ ಹೇಳಿದ್ದೆ. ಕೆಂಪು ಮಾಲೆ ಜೊತೆಗೆ ವಸ್ತ್ರನೂ ಹೇಳಿದ್ದೆ ನಾನು. ಇಲ್ಲಿ ಪ್ರತ್ಯೇಕವಾಗೋದನ್ನು ಹೇಳ್ತಾರೆ, ಕೆಂಪು ಬಟ್ಟೆಯನ್ನು ಧರಿಸಿದ ಹಾಗೆ. ಅದಾದಮೇಲೆ ಅಬಲಾಶ್ಲೇಷ, ಕನಸಿನಲ್ಲಿ ಅಪರಿಚಿತ ಸ್ತ್ರೀಯನ್ನು ಆಲಿಂಗಿಸಿಕೊಂಡ ಹಾಗೆ ಕನಸು, ಅದು ಸಹ ಕೆಡಕು. ಅದಾದಮೇಲೆ ಕೃಷ್ಣ ಪುರುಷ ದರ್ಶನಂ, ಒಬ್ಬ ಕಪ್ಪಾಗಿರುವಂತಹ ಮನುಷ್ಯನನ್ನು ಕನಸಿನಲ್ಲಿ ಕಾಣುವುದು, ಅದೂ ಸಹ ಕೆಡಕು. ಅದಾದಮೇಲೆ ತೈಲಾಭ್ಯಂಗ, ಮೈಗೆಲ್ಲ ಎಣ್ಣೆ ಹಚ್ಕೊಂಡ ಹಾಗೆ ಕಾಣುವಂಥದ್ದು. ಅದಾದಮೇಲೆ ರಕ್ತ ಜಪಾಸೃಗ್ಧೃತಿ, ಕೆಂಪು ದಾಸವಾಳದ ಹೂವಿನ ಮಾಲೆಯನ್ನು ಹಾಕ್ಕೊಂಡಾಗ ಕನಸ್ಬಿಡೋದು, ಬಿಳಿ ದಾಸವಾಳ ಅಲ್ಲ. ಮತ್ತು ಕೇಶದಂತಯೋ ಪತನಂ, ಅವನ ಕೂದಲು ಉದುರಿದ್ದು ಅವನಿಗೆ ಕಾಣಬೇಕು ಕನಸಿನಲ್ಲಿ, ಹಲ್ಲು ಬಿದ್ದದ್ದು ಕಾಣಬೇಕು. ಇವಿಷ್ಟು ಏನಾಗ್ತಾ ಕೇಳಿದರೆ, ಇನ್ನೊಂದುಂಟು ತುಂಬ ಡೇಂಜರ್. ಅದು ಇನ್ನೂ ಸಹ ಡೆಡ್ ಬಾಡಿಯನ್ನು ಆಲಿಂಗಿಸಿದಂತೆ ಕಾಣುವುದು, ಮೃತಾಶ್ಲೇಷ. ಇವಿಷ್ಟು ಏನಾಗ್ತಾ ಕೇಳಿದರೆ ಸ್ವಪ್ನ ದುಷ್ಟಫಲದ ಇಮೆ, ಇವು
ಕೆಟ್ಟ ಫಲವನ್ನು ಕೊಡುವಂತಹ ಕನಸುಗಳು. ಆದ್ದರಿಂದಲೇ ಇವುಗಳನ್ನು ಏನಂತ ಕರೀತಾರೆ? ದುಸ್ವಪ್ನಗಳು ಅಂತ ಕರೀತಾರೆ. ಇಂತಹ ದುಸ್ವಪ್ನಗಳು ಬಿದ್ದಾಗ ಪರಿಹಾರ ಏನಪ್ಪ ಅಂದರೆ ಜಗನ್ಮಾತೆಯನ್ನು ಆರಾಧಿಸುವುದು, ಅಂದರೆ ಈ ದುರ್ಗಾ ಸಪ್ತಶತಿಯ ಮಹಾತ್ಮೆಯನ್ನು ಪಠನ ಮಾಡುವುದು. ಇದಿಲ್ವಾ ಲಲಿತಾ ಸಹಸ್ರನಾಮದ ದುಸ್ವಪ್ನ ನಾಶಿನಿ ಅಂತ ಬರ್ತದಿಲ್ಲ ಅಂತ, ಅದೂ ಇಲ್ವಾ ಸೌಂದರ್ಯ ಲಹರಿಯಲ್ಲೂ ಸಹ ಅದಕ್ಕೆ ಪರಿಹಾರ ಉಂಟು. ಹಾಗಾಗಿ ಇವುಗಳನ್ನು ಪಠನ ಮಾಡುವುದರಿಂದ, ಪಾರಾಯಣ ಮಾಡುವುದರಿಂದ ಎಲ್ಲ ದುಸ್ವಪ್ನಗಳು ಸಹ ಏನಾಗ್ತವೆ? ಅವು ತಮ್ಮ ದುಷ್ಟ ಫಲವ ಕೊಡುವ ವಿಷಯದಲ್ಲಿ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಹಾಗಾಗಿ ಆ ದುಸ್ವಪ್ನ ದುಷ್ಟ ಫಲವನ್ನು ಕೊಡುವಲ್ಲಿ ವಿಫಲವಾಗ್ತದೆ. ಅಂತಹ ಕೆಲಸವನ್ನು ಈ ಪಾರಾಯಣ ಮಾಡುತ್ತದೆ. ಇಷ್ಟು ಆದ ಮೇಲೆ ಮತ್ತೆ ಮುಂದಿನದು ಶಾಂತಿ ಕರ್ಮಣೆ ಸರ್ವತ್ರ ತಥಾ ದುಸ್ವಪ್ನ ದರ್ಶನೆ ಗ್ರಹ ಪೀಡಾಸು ಅಂತ. ಈ ಗ್ರಹ ಪೀಡೆ ಅದಕ್ಕೆ ನಾನೇನು ಹೇಳಬೇಕಾದಿಲ್ಲ. ನೀವು ಜ್ಯೋತಿಷಿಗಳ ಹತ್ರ ಹೋದರೆ 9 ಗ್ರಹಕ್ಕೆ ಇನ್ನೊಂದು 2 ಸೇರಿಸಿ ಹೇಳ್ಬಿಡ್ತಾರೆ. ಬೇಕಾದ್ರೆ 10ನೇದೊಂದು ಗ್ರಹ ಉಂಟು ಅಂತ ಹೇಳ್ತಾರೆ. ಅದನ್ನು ಅದಕ್ಕೋಸ್ಕರ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ದೇನೆ, ತಮಾಷೆ ಮಾಡಿ. ಆದಿತ್ಯಾದಿ ನವಗ್ರಹಗಳು. 10ನೇ ಗ್ರಹ ಯಾರಪ್ಪ ಅಂದರೆ ಅಳಿಯನೇ 10ನೇ ಗ್ರಹ ಮಾವನಿಗೆ ಅಂತ. ಜಾಮಾತ ದಶಮೋಗ್ರಹ ಅಂತ ಪ್ರಸಿದ್ಧಿ. ಯಾಕೆಂದರೆ ಈ ಗ್ರಹಗಳಿಗೆ ಆವಾಗ ರಾಹುಕೇತುಗಳು ಎನ್ನುವಂಥ ಒಂದು ಹಿಡ್ಕೊಳ್ತಾ ಇರ್ತಾವಲ್ಲ, ಹಾಗೆ ಈ ಮಾವ ಎನ್ನುವ ಗ್ರಹಕ್ಕೆ ಅಳಿಯ ಎನ್ನುವಂಥ ರಾಹುಕೇತು ಎರಡೂ ಒಬ್ಬನೇ ಹೋಗಿ ಹಿಡಿತಾ ಇರ್ತಾನೆ ಆವಾಗ ಅಂತ. ಹಾಗಾಗಿ ಜಾಮಾತ ದಶಮೋ ಗ್ರಹ ಅಂತ. ಹಾಗಾಗಿ ಇರಬೇಕು. ಏನು ಮಾಡ್ಲಿಕ್ಕೆ ಬರ್ತದೆ? ನಾವೇನು ಅಷ್ಟು ಸಂಭಾಯಿತ್ರ? ಹೌದು ತಾನೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಅನ್ಯಥಾ ಭಾವಿಸಬೇಡಿ. ಗೃಹಸ್ಥಾಶ್ರಮದ ಉದ್ದೇಶವೇ ಧರ್ಮ ಪ್ರಜಾ ಸಂಪತ್ತ್ಯರ್ಥಂ. ಅರ್ಥ ಆಯ್ತಾ ಏನಂದೆ ಅಂತ? ಅರ್ಥ ಆಯ್ತಾನೆ? ಅಂದರೆ ಸತ್ಕುಲ ಪ್ರಸೂತಿಗೋಸ್ಕರ ನಾನು ವಿವಾಹನ ಆಗಬೇಕು ಎನ್ನುವಂಥದ್ದು. ಇವತ್ತು ಈ ಉದ್ದೇಶ ಇದೆಯಾ ಬಹಳಷ್ಟು ಜನರಿಗೆ? ಇಲ್ಲ ಅಲ್ವಾ? ಹಾಗಿದ್ರೆ ಯಾಕೆ ಆ ಹುಡುಗಿಯನ್ನು ಮದುವೆ ಆಗಬೇಕು ನಾನು? ನನ್ನಷ್ಟೇ ಸಂಬಳ ಬರ್ತದೆ ಅಲ್ವಾ? ಮತ್ತು ಯಾಕೆ? 3-4 ಮನೆ ಇದೆಯಂತೆ ಅವರಿದ್ದು, ಗಂಡು ಮಕ್ಕಳು ಇಲ್ವಂತೆ. ಹೌದಾ? ಹೌದು ತಾನೆ. ಅದರ ಜೊತೆಗೆ ಇನ್ನೂ ಏನೇನೋ ಇದೆಯಂತೆ. ಈ ಎಲ್ಲ ಆಲೋಚನೆ ಮಾಡ್ಕೊಂಡು ಮದುವೆ ಅವರು ಇದ್ದಾರೋ ಇಲ್ವೋ ನಮ್ಮ ಸಮುದಾಯದೊಳಗೆ? ಆದ್ದರಿಂದ ನೀವು ಉತ್ತರ ಹೇಳಬೇಕಾದ್ದಿಲ್ಲ, ತಲೆಯಲ್ಲಿ ಆಡಿಸಿದ್ರೆ ಸಾಕು. ಕೆಲವು ಜನರಿಗೆ ಅಯ್ಯೋ ನಮಗಿಂಥ ಅವಕಾಶ ಸಿಗಲಿಲ್ಲ ಅಂತ ಪಶ್ಚಾತ್ತಾಪದಿಂದ ಹೇಳ್ತಾ ಇರ್ತಾರೆ ಅದನ್ನೇ ಅಂತ ಅಲ್ವಾ? ಆದರೆ ಅದರ ನಿಜವಾದ ಉದ್ದೇಶ, ವಿವಾಹದ ಉದ್ದೇಶ ಏನು ಕೇಳಿದ್ರೆ ಧರ್ಮಪ್ರಜಾ ಸಂಪತ್ತ್ಯರ್ಥಂ. ಆ ಸಂತತಿಗೆ ಪಡೆದ ಕಾರಣ ಉಂಟು. ಪಿತೃಋಣವನ್ನು ನಾನು ಕಳೆದುಕೊಳ್ಬೇಕು ಅಂತ. ಇವತ್ತು ಅದೇನಾಗಿದೆ? ಅದು ಹೋಗಿದೆ, ಲಕ್ಷ್ಯ ಇದ್ರ ಕಡೆಗೆ ಬಿದ್ದಿದೆ. ಹಾಗಾಗಿ ನಾವು ಅಂದರೆ ಸಮುದಾಯ, ಪುರುಷ ಸಮುದಾಯ ತಪ್ಪು ಮಾಡ್ತಾ ಇದೆ ತಾನೇ. ಆದ್ದರಿಂದ ನಾನು ಎಲ್ಲರನ್ನೂ ಮನಸ್ಸಲ್ಲಿಟ್ಕೊಂಡು ಹೇಳ್ತಾ ಇಲ್ಲ. ಆದರೆ ಕೆಲವು ಜನ ಅಂತೂ ಸಹ ಇಂಥ ಮಾನಸಿಕ ಸ್ಥಿತಿಗೆ ಈಲ್ಡಾದದ್ದು ಸುಳ್ಳಂತೂ ಅಲ್ಲ. ಹಾಗೆ ಇದಕ್ಕೆಲ್ಲ ಏನು ತೆರಬೇಕು ಅಂದರೆ ಮುಂದೆ ತೆರವುದಕ್ಕೆ ಹೇಳ್ತಾರೆ. ಅದಕ್ಕೆ ಅಷ್ಟೇ ಅಲ್ಲ, ನಮ್ಮಲ್ಲಿ ವಿವಾದ ಹಿಂದೆ ಬಹಳ ಅತ್ಯಂತ ಉತ್ಕೃಷ್ಟವಾದಂತಹ ಭಾವನೆ ಉಂಟು. ಸಂತತಿಯ ಉದ್ದೇಶ ಧರ್ಮಪ್ರಜಾ ಸಂತತಿ. ಅದಕ್ಕಿಂತ ಅಂಥ ಸತ್ಸಂತತಿಯನ್ನು ಪಡೆದವನು ಅವನ ಪಿತೃಗಳ ಋಣವನ್ನು ತೀರಿಸ್ತಾನೆ. ಹೀಗೆ ಅಂತ ಇವತ್ತು ಆ ಭಾವನೆ ಕಡಿಮೆ ಆಗ್ತಾ ಉಂಟು. ತುಂಬ ಜನ ಮದುವೆ ಆಗ್ತಾರೆ. ಇಷ್ಟೆಲ್ಲ ನಾನು ಹೇಳಿದ್ದೇನೆ, ಮತ್ತೆ ಅದನ್ನು ಬಿಡಿಸಿ ಹೇಳಿ ನನ್ನ ನಾಲಿಗೆ ಹೊಲಸು ಮಾಡ್ಕೊಳ್ಳೋದಿಲ್ಲ. ಅದ್ರ ಜೊತೆಗೆ ಸಂತತಿ ಬೇಡ, ಹೌದಾ? ಆದ್ದರಿಂದ ಮತ್ತೆ ಇದರ ಮುಂದುವರಿದ ಭಾಗವಾಗಿ ಇನ್ನೊಂದು ಉಂಟು.
ಅದೇ ಡಿಂಕ್ ಅಂತ ಅವಳು ಹೇಳಿದ್ದೇನೆ ಹೀಗೆ ಅಂತ ಅಲ್ವಾ, ಡಬಲ್ ಇನ್ಕಮ್ ನೋ ಕಿಡ್ಸ್ ಹೀಗೆ ಅಂತ. ಹೀಗಿದ್ದಾಗ ನಾವು ಸಂಭಾವಿತರು ಅಂತ ಹೇಳ್ಕೊಳ್ಳೋ ಧೈರ್ಯ ನಮಗುಂಟ? ನಾ ಹೇಳ್ತಾರೆ ಎಲ್ಲರನ್ನೂ ಮನಸ್ಸನ್ನು ಇಟ್ಕೊಂಡಲ್ಲ, ಆದರೆ ಅರ್ಧಕ್ಕಿಂತ ಹೆಚ್ಚು ಸಂಖ್ಯೆ ಇಂಥ ವಿಚಾರ ಮಾಡೋರೇ ಈಗ ಆಗಿಬಿಟ್ಟಿದ್ದಾರೆ ಅನ್ನೋದು ಬೇಸರ ಸಂಗತಿ. ಅದಕ್ಕೋಸ್ಕರ ನಮ್ಮ ಸಮುದಾಯವನ್ನು ನಾನು ಹೀಗಳಿತಾ ಇಲ್ಲ ಅಥವಾ ನಿಂದಿಸ್ತಾ ಇಲ್ಲ, ದಟ್ ಇಸ್ ಫ್ಯಾಕ್ಟ್, ಅದಾಗಬಾರದು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಗ್ರಹಪೀಡಾಸು ಉಗ್ರಾಸು ಮಹಾತ್ಮ್ಯಂ ಶೃಣುಯಾನ್ ಮಮ. ಈ ಜಾಮಾತ ದಶಮೋಗ್ರಹ, ಅಳಿಯನಾದವನು 10ನೇ ಗ್ರಹ ಆಗಿ ಮಾವ ಎನ್ನುವಂಥವನು ಹಿಡಿತಾ ಇರ್ತಾನೆ ಹೀಗೆ ಅಂತ. ಅಲ್ಲ, ಅವನು ಏನು ಸಂಭಾವಿತನಾಗಿರೋದಿಲ್ಲ. ಕೆಲವು ಸಲ ಕೆಲವನು ಬಂದ ಅಂದರೆ ಒಂಥರ ನನಗೆ ಪೂರ್ತಿ ಅಡಿಯಾಳ ಆಗಿರಬೇಕು ಅಂತ ಅವನು ನಿರೀಕ್ಷಣೆ ಮಾಡ್ತಾನೆ. ಯಾಕೆಂದರೆ ಇವನು ಹಾಗೆ ಹಾಕ್ಕೊಂಡು ಹೋಗಿರ್ತಾನಲ್ಲ ಹೀಗೆ ಅಂತ. ಹಾಗಾಗಿ ಅಲ್ಲ, ಅಲ್ಲಿಂದ ಅಲ್ಲಿಗೆ ಮುಯಿಗೆ ಮುಯಿ, ಟಿಟ್ ಫಾರ್ ಟ್ಯಾಟ್ ಹೀಗೆ ಅಂತ. ಅತ್ರೈವ ಫಲಮಶ್ನುತೆ ಅನುಭವಿಸ್ತಾರೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಗ್ರಹಪೀಡಾಸು ಚ ಉಗ್ರಾಸು ಮಹಾತ್ಮ್ಯಂ ಶೃಣುಯಾನ್. ಜ್ಯೋತಿಷಿಗಳು ಹೇಳ್ತಾರೆ, ನಿಮಗೆ ಆ ಗ್ರಹದ ಅನುಗ್ರಹ ಇಲ್ಲ, ಆ ಗ್ರಹದಿಂದ ಪೀಡೆ ಆಗಿದೆ, ಈ ಗ್ರಹದಿಂದ ಪೀಡೆ ಆಗಿದೆ ಅಂತ ಅವ್ರು ಹೇಳಿ ಏನು ಮಾಡ್ತಾರೆ, ಇಂಥ ಗ್ರಹಕ್ಕೆ ಸಂಬಂಧಪಟ್ಟ ಪೂಜೆ ಮಾಡಿಸಿ ಅಂತ ಹೇಳ್ತಾರೆ. ಈ ಎಲ್ಲ ಗ್ರಹಗಳಿಗಿಂತಲೂ ಮೇಲಿರುವವಳು ಅಧಿಗ್ರಹ ಯಾರು? ಜಗನ್ಮಾತೆ. ಇವಳ ಆರಾಧನೆ ಮಾಡಿದರೆ ಮತ್ತು ನೀವು ಅಲ್ಲಿ ಹೋಗಿ ಗ್ರಹಶಾಂತಿಯನ್ನು ಮಾಡಿಸ್ಬೇಕಾದಿಲ್ಲ. ದಯವಿಟ್ಟು ಪುರೋಹಿತರು ಯಾರಾದರೂ ಇದು ಅನ್ಯಥಾ ಬಯಸ್ಬಿಟ್ಟು, ಅಯ್ಯೋ ಇವ್ ಹಿಂಗೆ ಹೇಳಿ ನಮ್ಮ ವೃತ್ತಿಗೆ ಕುಠಾರ ಹಾಕ್ಬಿಟ್ರಲ್ಲ ಇವರು ಹೀಗೆ ಅಂಥೇಳಿ. ಉದ್ದೇಶ ಅದಲ್ಲ. ಯಾವಾಗಲೂ ಅಷ್ಟೇ, ಒಬ್ಬ ಕ್ಲಾಸ್ ಆಫೀಸಲ್ಲಿ ಯಾವುದೋ ಒಬ್ಬ ಕ್ಲರ್ಕ್ ನಮಗೆ ಕೆಲಸ ಮಾಡಿಕೊಡದೇ ಇದ್ದರೆ ಅವನನ್ನು ಪೂಜೆ ಮಾಡಿಸಿ ಕೆಲಸ ಮಾಡಿಕೊಳ್ಳುವಂಥದ್ದು ಒಂದು ವಿಧಾನ. ಅವನಿಗೆ ಪೂಜೆ ಮಾಡೋದನ್ನು ಗೊತ್ತಲ್ಲ ಅಂತ. ಇನ್ನು ಹೈಯರ್ ಅಥಾರಿಟಿಯನ್ನು ನೇರವಾಗಿ ಕಂಡು ವಿಷಯವನ್ನು ತಿಳಿಸಿದರೆ ಅವನು ನಮ್ಮ ಕೆಲಸವೂ ಆಗುತ್ತೆ, ಮತ್ತು ಬೇರೆಯವರಿಗೆ ಇಂಥ ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಮುಂದಿನ ವಾರ ಬನ್ನಿ ಅಂತ ಹೇಳೋ ವಿಷಯದಲ್ಲಿ ತುಂಬ ವಿಚಾರ ಮಾಡ್ತಾನೆ ಅವನು ಅಲ್ವಾ. ಓಹೋ, ಇವ್ರು ಹಂಗಿಲ್ಲಪ್ಪ, ನೇರ ಅಲ್ಲಿ ಹೋಗ್ತಾರೆ, ಹಾಗಾಗಿ ನಾನು ಇವರಿಗೆ ಉಪದ್ರವ ಕೊಡಬಾರ್ದು, ಓಡಾಡಿಸ್ಬಾರ್ದು, ಅವ್ರ ತಂಟಿಗೆ ಹೋಗಬಾರ್ದು ಹೀಗೆ ಅಂತ. ಅದಕ್ಕೋಸ್ಕರ ಈಗ ನಾವು ತೀರ್ಮಾನ ಮಾಡಬೇಕು, ಈ ಸಾಮಾನ್ಯ ಆಫೀಸಲ್ಲಿರುವಂಥ ಒಬ್ಬ ಕ್ಲರ್ಕ್ ಅಂತಿರುವಂತಹ ಗ್ರಹಗಳನ್ನು ಆರಾಧಿಸಬೇಕೋ ಅಥವಾ ಹೈಯರ್ ಅಥಾರಿಟಿ ಸುಪ್ರೀಂ ಆದಂಥ ಜಗನ್ಮಾತೆಯನ್ನು ಆರಾಧಿಸಬೇಕು ಅಂತ. ಈ ಸಂದರ್ಭದಲ್ಲಿ ನನಗೆ ಏನೇನೋ ವಿಷಯಗಳೆಲ್ಲ ನೆನಪಿಗೆ ಬರ್ತವೆ, ಪ್ರತ್ಯಕ್ಷ ಇವುಗಳನ್ನೆಲ್ಲ ಅನುಭವಿಸಿದ್ದು ಕೂಡ. ಆದರೆ ಇದು ಅದಕ್ಕೆ ವೇದಿಕೆ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಆ ವಿಷಯಗಳನ್ನೆಲ್ಲ ಅಲ್ಲಲ್ಲೇ ನಿಲ್ಲಿಸಿ ಮತ್ತೆ ಮುಂದಿನ ವಿಷಯಕ್ಕೆ ಬರ್ತೇನೆ. ಉಪಸರ್ಗಾಹ ಶಮಮ್ಯಾಂತಿ. ಮತ್ತು ನನ್ನ ಈ ಮಹಾತ್ಮ್ಯ ಅಧ್ಯಾಯಗಳನ್ನು ಪಾರಾಯಣ ಮಾಡಿದ್ರಿಂದ ಏನಾಗ್ತದೆ ಅಂದರೆ ಎಲ್ಲ ರೀತಿಯ ಉಪದ್ರವಗಳು ಸಹ, ಅಂದರೆ ಈ 9 ಗ್ರಹಗಳು ಕೊಡೋ ಉಪದ್ರವ ಜೊತೆಗೆ ದಶಮಗ್ರಹ ಕೊಡೋ ಉಪದ್ರವವೂ ಸಹ ಅದೇನಾಗುತ್ತೆ, ಅದು ಸಹ ಕಡಿಮೆ ಆಗ್ತದೆ. ಮಾಹಾತ್ಮ್ಯಂ ಶೃಣುಯಾನ್ ಮಮ. ಉಪಸರ್ಗಾ ಶಮಮ್ಯಾಂತಿ ಗ್ರಹಪೀಡಾಶ್ಚ ದಾರುಣ. ಅತ್ಯಂತ ಭೀಕರವಾದಂಥ ಭಯಾನಕವಾದಂಥ ಏನೇ ಮಾಡಿದರೂ ಪರಿಹಾರ ಆಗದೇ ಇರುವಂಥ ಗ್ರಹ ಪೀಡೆಗಳು ಸಹ ಏನಾಗ್ತವೆ, ಅವು ನಿವಾರಣೆ ಆಗ್ತವೆ. ಶಮಮ್ಯಾಂತಿ. ಅದ್ರ ಜೊತೆ ಇನ್ನೊಂದು ಮಾತು ಹೇಳ್ತಾರೆ, ದುಸ್ವಪ್ನಂಚ ನಿರ್ಭರದೃಷ್ಟಂ ಸುಸ್ವಪ್ನಮುಪಜಾಯತೆ. ನಿರ್ಭೀಹಿ ಅಂದರೆ ಮನುಷ್ಯರಿಂದ ಅಂತ. ಮನುಷ್ಯರು ಏನೇನು ಕೆಟ್ಟ ಸ್ವಪ್ನವನ್ನು ಕಾಣ್ತಾರೋ ಆ ಕೆಟ್ಟ ಸ್ವಪ್ನವನ್ನು ಕಂಡಾಗ ಈ ಜಗನ್ಮಾತೆಯ ಈ 3 ಚರಿತ್ರೆಗಳನ್ನು ಪಾರಾಯಣ ಮಾಡೋದ್ರಿಂದ ಕೆಟ್ಟ ಸ್ವಪ್ನ ಕಂಡದ್ದಿದ್ದರೆ ಅದರ ಶಕ್ತಿ ಕಡಿಮೆ ಆಗ್ತದೆ. ಒಂದು ಮೊದಲೇ ಹೇಳಿದ್ದೇನೆ. ಅದ್ರ ಜೊತೆ ಉತ್ತಮ ಸ್ವಪ್ನಗಳು ಬೀಳ್ತವೆ. ಉತ್ತಮ ಸ್ವಪ್ನ ಅಂದರೆ ಪ್ರಿಯವಾದ ಸ್ವಪ್ನ ಅಂತ ಅರ್ಥ ಅಲ್ಲ, ನೆನ್ಪಿಟ್ಕೊಳ್ಳಿ. ಪ್ರಿಯವಾದ ಸ್ವಪ್ನ ಉತ್ತಮ ಸ್ವಪ್ನ ಆಗಿರಬೇಕು ಅಂತಿಲ್ಲ. ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಅರ್ಥ ಮಾಡಿಸೋದಕ್ಕೆ. ಯೌವನದಲ್ಲಿ ಒಬ್ಬಾಕೆ ಹುಡುಗಿಗೆ ಹುಡುಗನ ಕನಸು ಬಿದ್ದರೆ ಅದು ಅವಳಿಗೆ ಪ್ರಿಯವಾದದ್ದು, ಆದರೆ ಅದು ಉತ್ತಮ ಸ್ವಪ್ನ ಅಲ್ಲ. ಹಾಗೆ ಹುಡುಗನಿಗೆ ಹುಡುಗಿಯ ಕನಸು ಬಿದ್ದರೆ ಅದು ಪ್ರಿಯ ಕನಸು ಇರ್ಬೋದು, ಅದು ಏನು ಕನಸಲ್ಲ,
ಉತ್ತಮವಾದ ಕನಸಲ್ಲ. ಹಾಗಾಗಿ ಇಲ್ಲೆಲ್ಲ ವ್ಯಾಖ್ಯಾನಕಾರರು ನಮಗೆ ತುಂಬ ಉಪಕಾರ ಮಾಡ್ತಾರೆ. ದುಸ್ವಪ್ನಗಳ ಪಟ್ಟಿಯನ್ನು ಮಾಡಿಕೊಟ್ಟ ಹಾಗೆ ಸುಸ್ವಪ್ನಗಳ ಪಟ್ಟಿಯನ್ನು ಮಾಡಿಕೊಡ್ತಾರೆ. ಜಗನ್ಮಾತೆಯ ಈ ಆರಾಧನೆ ಮಾಡುವುದರಿಂದ ಮತ್ಪುನಃ ಸುಸ್ವಪ್ನಮುಪಜಾಯತೆ, ಒಳ್ಳೆಯ ಕನಸುಗಳು ಸಹ ಬೀಳ್ತವೆ, ಮತ್ತೆ ಒಳ್ಳೆಯ ಕನಸು ಬೀಳ್ತವೆ ಅಂತ. ಹಾಗಿದ್ರೆ ಆ ಒಳ್ಳೆಯ ಕನಸು ಯಾವುದು ಅಂತ, ಒಳ್ಳೆಯದು ಕೆಟ್ಟದ್ದು ಎರಡು ಒಂದೇ ದಿವಸ ಹೇಳಿದರೆ ಕಲಸು ಮೇಲೆ ಒಗರಾಗ್ಬಿಡ್ತದೆ ಅಲ್ವಾ? ಹಾಗಾಗಿ ಆ ಕೆಟ್ಟದ್ದು ಸ್ವಪ್ನವನ್ನು ನಾವು ಇವತ್ತು ನೋಡಿ ಆಗಿದೆ, ದುಸ್ವಪ್ನ ಏನು ಅಂತ. ನಾಳೆ 6 ಗಂಟೆಗೆ ಸೇರಿದಾಗ ಸುಸ್ವಪ್ನ ಯಾವುದು ಅಂತ ನೋಡೋಣ. ಅಲ್ಲಿವರೆಗೆ ಕಾಯ್ತಾ ಇರೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.